ಇನ್ನೊಂದು ದಾರಿ ಏನ್ ಮಾಡಿ ನೋಡ್ರಿ, ಎಲ್ಲರೂ ಕೂಡ ಒಂದು ಪವಿತ್ರವಾದಂತ ಶಿವತೀರ್ಥಕ್ಕ ದೇವ ಕಾರ್ಯ ಮಾಡೋಗೋಸ್ಕರವಾಗಿ ಎಲ್ಲ 100 ಮಂದಿ ಹೆಣ್ಮಕ್ಳೆಲ್ಲ ಹೊಂಟ್ರಂತ. 10 ವರ್ಷಗಟ್ಲೆ ಸಾವಿರಾರು ತಪ್ಪು ಮಾಡಿದ್ರು, 100 ತಪ್ಪು ಮಾಡಿದ್ರು. ಒಬ್ಬ ಯೋಗ್ಯ ಹೆಣ್ಮಗಳು ಅನ್ನಿಸ್ಕೊಳ್ಳುವಂತ ಯೋಗ್ಯತಾ ಏನೂ ಇಲ್ಲ ಆಕಿಗೆ. ಎಲ್ಲ ಹೆಣ್ಮಕ್ಳು ಕೂಡ ಒಂದು ಶಿವತೀರ್ಥಕ್ಕಾಗಿ ಒಂದು ಪವಿತ್ರ ಸ್ಥಾನಕ್ಕೆ ಹೋಗುವಂತ ಪ್ರಸಂಗ. ಹೋಗುವಂತ ಈ ಪ್ರಸಂಗದಲ್ಲಿ ಎಲ್ಲರ ಜೊತೆಗೆ ಹೋಗ್ಬೇಕಂತ ಹೋದಳಂತ. ಆರೋಗ್ಯ ಸರಿ ಇದ್ದಿದ್ದಿಲ್ಲ, ಪಾಪಗಳೆಲ್ಲ ಅಂಟಿದ್ದು ಮೇಯಕ್ಕ, ಓಣಿ ಊರೆಲ್ಲ ಉಗುಳುತ್ತಿತ್ತು. ಗಂಡಂತೂ ಮನುಷ್ಯನ್ಗತ್ತೇನೆ ಇದ್ದಿದ್ದಿಲ್ಲ. ಅವ್ ಹಿಂಗಟ್ ಏನೋ ಆಗಿ ಕುಡಿದು ತಿಂದೇನೋ ಮಾಡಿ ಸತ್ತು ಹೋಗಿದ್ದ. ಸತ್ತು ಹೋದ್ರೂ ಸಹಿತ ಅನೇಕ ಇಚ್ಛೆ ಮತ್ತು ಆಸೆ ಭಾವನೆಗಳ ಜೊತೆಗೆ ಒಂದು ಪರ್ವತದ ಮೇಲೆ ಬ್ರಹ್ಮಪಿಶಾಚಿಯಾಗಿ ಒಂದು ಗಿಡ ಹಿಡ್ಕೊಂಡು ಕುಂತಿದ್ದ. ಎಂದು ಏನು ಸಂಸ್ಕಾರ ಇಲ್ಲಾರಂತ ಈ ಚಿಂಚುಲಿ ಅನ್ನತಕ್ಕಂತ ಪಾಪ ಮಾಡಿರ್ತಕ್ಕಂಥವಳು ಪವಿತ್ರವಾಗಿರ್ತಕ್ಕಂತ ಗೋಕರ್ಣ ಕ್ಷೇತ್ರದಲ್ಲಿ ದೇವರಿಗಾಗೆಲ್ಲ ಹೆಣ್ಣು ಮಕ್ಕಳ ಜೊತೆಗೆ ಹೋಗಿದ್ದಾಳೆ. 100 ಹೆಣ್ಣು ಮಕ್ಕಳಲ್ಲೆಲ್ಲ ದೇವರ ಪ್ರದಕ್ಷಿಣೆ ಮಾಡಿ ಶಿವನಿಗೆ ಅಭಿಷೇಕ ಪೂಜೆಯನ್ನು ಮಾಡಿ ಎಲ್ಲರೂ ಗೋಕರ್ಣದಲ್ಲಿ ಶಂಭೋ ಹರ ಹರ ಮಹಾದೇವ ಹರ ಹರ ಮಹಾದೇವ ಅಂತ ತಿಳ್ಕೊಂಡು ಆ ಶಿವನಾಮ ಸ್ಮರಣೆ, ಶಿವ ಪೂಜೆ, ಭಗವಂತನ ಕಾರ್ಯದಲ್ಲಿ ತೊಡಗಿದಾಗ ಎಲ್ಲರ ಜೊತೆಗೆ ಇದ್ದಾಳಂತ ತಿಳ್ಕೊಂಡು ತಾನು ಏನೋ ಅನ್ಬೇಕಂತ ಎಲ್ಲಾರು ಅಂದಂಗ ಅಂದ್ರ ಪಾತ್ರ ಏನ್ ರುಚಿಲ್ಲ ಏನಲ್ಲ. ಇವ ಈ ನಾಮಸ್ಮರಣೆ ಒಳಗೆ ಎಷ್ಟು ಶಕ್ತಿ ಇದೆ. ನಿಮ್ಗೆಲ್ಲ ಮಂತ್ರ ಕೊಟ್ಟೇವ ಅದಾವು ಲಿಂಗ ಅದಾವನ್ರಿ, ಬಹಳ ಚಲೋ. ಒಬ್ರು ಯಾರೋ ಮೊನ್ನೆ ಭೇಟಿಯಾಗ್ಯಾರ, 30 ವರ್ಷ ಹೆಚ್ಚಿಗಡೆ ನಮ್ಮ ಊರಿಗೆ ಬಂದಿರಿ, ನೀವೇ ನಮ್ಮ ಗುರುಗಳ, ನೀವ ದೀಕ್ಷಾ ಕೊಟ್ರಿ, ನನ್ ಗುರ್ತಾ ಹಿಡಿದ್ರೆ ಏನಂದ್ರು. ನೀವು ಇಲ್ಲೇ ಭೇಟಿ ಆದ ಬಹಳ ಪುಣ್ಯ. ಅಲ್ಲಿ ಮೇಲೆ ಹೋದ ಭೇಟಿ ಆದ ಅಲ್ಲಿ ಡ್ರೆಸ್ಗಳು ಯಾವ ಕೊಡ್ತಾರ ಗೊತ್ತಿಲ್ಲ. ಈ ಮ್ಯಾಗ ಹೋದ ಡ್ರೆಸ್ಗಳು ಯಾವ ಕೊಡ್ತಾರ ಗೊತ್ತಿಲ್ಲ. ಬೇರೆ ಅಂತ ಕರಿ ಕೊಟ್ರಂದ್ರೆ ನಮ್ ಗುರುಗಳ ತಲೆ ಬರಾಕ್ ಹೋಗ್ಬೇಡ, ಇಲ್ಲೇ ಭೇಟಿ ಆಗಿದೆ ನನ್ನ ಪುಣ್ಯ. ಇದೊಂದು 30 ವರ್ಷ, ಮುಂದಿನ 30 ವರ್ಷ ಭೇಟಿ ಆಗುತ್ತೀವ ಇಲ್ಲ ಗೊತ್ತಿಲ್ಲ. ಇದ ಕಡಿದೆ ನಮಸ್ಕಾರ. ಎಲ್ಲರ ಜೊತೆ ತಿಳಿದು ನಿಮ್ಮೊಂದು ಮಾತಾಡ್ತೀನಿ. ಈ ನಾಮಸ್ಮರಣೆ ಒಳಗೆ ಇಟ್ಟು ದೊಡ್ಡ ಶಕ್ತಿ ಅದು. ಇವ ಬೆಂಕಿ ಐತಿಲ್ಲ, ಬೆಂಕಿ ಕೆಂಡ, ಅದ ತಿಳಿದು ಮುಟ್ರು ಸುಡ್ತದ, ತಿಳಿಲಾರ್ದ ಮುಟ್ರು ಸಿಟ್ಟಿ ಬಂದ್ ಏನೋ ಮಾಡಿದ್ರೆ ಕೈಯಾಗ ಹಿಡಿದ ತಿಳ್ಕೋರಿ, ಸುಡ್ತತಿಲ್ಲೋ ಸುಡುತ್ತ. ಒಂದು ಸಣ್ಣ ಕೂಸ ಆಡ್ಕೋತ ಹೋಗಿ ಕೈಯಾಗ, ಅದಕ್ಕೇನು ತಿಳಿಯಂಗಿಲ್ಲ, ಹೋಗಿ ಕೆಂಪು ಕಾಣದ್ ಹಿಡಿತು. ತಿಳಿಲಾರ್ದನ ಆ ಕೂಸು ಮುಟ್ಟಿತಂತ ಅಕಸ್ಮಾತ್ ಮುಟ್ಟಿದಾಗ ಅದ ಸುಡ್ತದ. ತಿಳಿದ ಅಕಸ್ಮಾತ್ ಏನ್ ನಾವ್ ಮಾಡಿ ಹಿಡ್ಯಾಕ ಹೋದ್ರೆ ಸುಡ್ತದ. ಬೆಂಕಿ ಗುಣಧರ್ಮ ಸುಡ್ತದ. ಹೆಂಗ ಭಗವಂತನ ಪರಮಾತ್ಮನ ನಾಮಸ್ಮರಣೆ ಅನ್ನತಕ್ಕಂಥದ್ದು ಐತೆಲ್ಲ, ಅದ ನಾವು ತಿಳಿದನ್ರಿ, ತಿಳಿಲಿಕ್ಕಂತ ಏಪ ಇನ್ನೊಂದು 10 ನಿಮಿಷ ನೋಡ್ರಿ. ನೀವು ತಿಳಿದಿದ್ರ ಅಂದ್ರಿ, ಪ್ರೀತಿಯಿಂದ ಅಂದ್ರಿ ಬಿಡ್ರಿ. ಒಟ್ಟು ನಾಲಿಗೆಯಿಂದ ಶಿವ ಶಿವ ಅಂತನ್ರಿ, ಅರಿಹಂತ ಅನ್ರಿ, ರಾಮಕೃಷ್ಣ ಹರಿ ಅನ್ರಿ, ಅಲ್ಲ ಅನ್ರಿ, ಏನೇ ಅನ್ರಿ. ನೀವು ಬಾಯಲ್ಲಿ ತಿಳಿಲಿಕ್ಕೆ ಏನು ತಿಳಿದ ಮುಟ್ರು ಬೆಂಕಿ ಮುಟ್ರೆ ಹೆಂಗ್ ಸುಡ್ತದಲ್ಲ, ನೀವು ಪ್ರೀತಿಲ ಅಲ್ಲೇ ಅಂದನ್ ಬಿಡ್ರಿ. ಒಟ್ಟು ಅನಾಕ ಚಲೋ ಮಾಡ್ರಿ, ಆ ಬೆಂಕಿ ಹೆಂಗ್ ಸುಡ್ತೈತ್ಲಿ ಹಂಗ ನಿಮ್ ಒಂದಿನ ಅದ ಮನುಷ್ಯನಾಗ ಹೋಗಿ ನಿಮ್ ಪಾಪ ಸುಡ್ತನ್ನಕ್ಕಿ ನಿಮ್ ದೇವ್ರು ಮಾಡ್ತದ. ಗೋಕರ್ಣ ಕ್ಷೇತ್ರದಲ್ಲಿ 1000 ಜನರ ಮಧ್ಯದಲ್ಲಿ ಜೀವನ ಪರ್ಯಂತರವಾಗಿ ತಪ್ಪು ದಾರಿಯಲ್ಲಿ ಅನೀತಿ ಮಾರ್ಗದಲ್ಲಿ ನಡೀತಕ್ಕಂತ ಗಂಡ ತೀರಿ ಹೋಗಿದ್ದಾನೆ. ಒಂದು ಪರ್ವತದ ಮೇಲೆ ಒಂದು ಬ್ರಹ್ಮ ಪಿಶಾಚಿ ಹಾಕಿ ಕುಂತಿದ್ದಾನೆ. ಸಂಸಾರ ಏನೋ ಒಳ್ಳೇದಾಗಲಿಲ್ಲ ಅಂತ ಚಿಂತಿತ್ತು. ಎಲ್ಲರೂ ಹೋಗ್ತಾರೆ ಸುಮ್ಮಂತ ಹರಾನವ್ರು ಕೂಡ ಹರ ಅಂತ ಹೋಗ್ಯಾಳ. 1 ವಾರಗಳ ಪರ್ಯಂತರವಾಗಿ ಎಲ್ಲರ ಜೊತೆ ಭಜನೆ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾಳೆ. ಮಾಡ್ತಾ ಎಲ್ಲರೂ ಆಯ್ತು. ಅವ್ರ ಗುರುಗಳು ಹೇಳಿರ್ತೇವ ಒಮ್ಮೆ ಶಿವ ಅಂತಂದ ಬಳಕ ಎಂತವ್ರಿದ್ರು ಭಗವಂತನಲ್ಲಿ ಭೇದ ಭಾವ ಇಲ್ಲ. ದೊಡ್ಡ ನಿಯಮ ನೀತಿ ಮಾಡ್ಬೇಕಂತಿಲ್ಲ, ದೊಡ್ಡ ಭೇದ ಭಾವ ಏನೂ ಇಲ್ಲ. ಹರಿಮುಖೇ ಮನ ಪುಣ್ಯಾಚಿ ಗಣನ ಕೋನ ಕರಿ. ಒಮ್ಮೆ ಅಂದ್ರ ಸಾಕಲ್ಲ, ತಿಳಿಲಿಕ ಆ ಮಂತ್ರ ಆ ಭಗವಂತ ನಮ್ಮನ್ನ ಎತ್ತಿ ಹಿಡಿತಾನ, ನಿಮಗ್ ಕಾಯ್ತಾನಂತ.
ಗುರುಗಳು ಪುರಾಣ ಆಗಿಂದ ಹೇಳತ್ತಾರ, ಅವ್ರು ಹೇಳ್ರಿ ಎಲ್ಲರೂ ಕೂಡ ಕೂತ್ ಕೇಳಿದಳು. ಆದ್ರೆ ಆಕೆ ಏನೇನ್ ಮಾಡಿದಳು ಆಕೆಗೆ ಗೊತ್ತಲ್ಲ ಪಾಪ. ಪುರಾಣ ಮುಗೀತು, ಎಲ್ಲರ ಆ ಕಡೆ ಕೊಡು ಆದ್ರು ಸಾವಕಾಶ ಹಿಂದಿನ ಬಾಗಲ್ಲೇ ಹಿತ್ತಲ ಬಾಗಲ್ಲೇ ಪುರಾಣಿಕರ ಮನೆಗೆ ಹೋದಳು. ಪುರಾಣಿಕರ ಮನೆಗೆ ಹೋಗಿ ಪುರಾಣ ಹೇಳೋರು ಕಾಲಿಡ್ದಳಂತ. ಯಾಕವ್ವ ಯಾಕೆ ಕಾಲಿಡ್ತಿ? ಅವಾಗ ಅವ್ರು ಹೇಳ್ತಾರಪ್ಪ, ನಾ ಮಾಡಿದ ಪಾಪ ಒಂದೋ ಎರಡು, ನನ್ನಂತ ಪವಿತ್ರ ನನ್ನಂತ ಸ್ವಚ್ಛ ಯಾರೂ ಇದ್ದಿದ್ದಿಲ್ಲ. ಮನ್ಯಾಗ ಅನುಕೂಲ ಗಂಡ ವಿಚಾರ ಪ್ರಕಾರ ನಡಿಲಾರ್ದಕ್ಕಾಗಿ ತಡ್ಕೊಂಡು ಒಂದಿನ ನಾನಾ ತಪ್ಪಿನಿ. ಎಷ್ಟು ತಪ್ಪೇನೆ ಅದನ್ನ ಹೆಂಗಸು ಅನಿಸ್ಕೊಳಕತಿ ಹೋಗಿಲ್ಲ. ನನ್ನ ಜೀವನ ನರಕ, ನಾ ಮಾಡ್ಲಾರ ತಪ್ಪು ಒಂದೋಡಿಲ್ಲ, ನಾ ಭಾಳ ತಪ್ಪು ಮಾಡೀನಿ. ಮಂದ್ಯಾಗಿ ಅದನ್ನ ಹೇಳ್ರ ಮಂದಿ ನನ್ನ ಕಡೆ ನೋಡಿ ಉಳ್ತಾರ. ಬ್ಯಾಡಂತ ನಿಮ್ಗೆ ಹಿಂದೆ ಬಂದ ಇದನ್ನತನಪ್ಪ, ನನ್ನಂತ ಪಾಪಿ ಪಾಪ ಕಳ್ಕೊಳಕ್ ಸಾಧ್ಯ ನಾನು? ಯಾಕವ? ಪಾಪಿ ಪುಣ್ಯಾತ್ಮ ಅನ್ನೋದು ದೇವರಲ್ಲಿ ಏನದ? ಏನೂ ಇಲ್ಲ. ಯಾರಿದ್ರು ಸಹಿತ ಭಗವಂತ ಕಾಯ್ತಾನವ. ಒಂದು ತಿಂಗಳ ಪರ್ಯಂತರವಾಗಿ ದಿನಾಲು ಇದೇನು ಶಿವಪುರಾಣ ನಡೀತದಲ್ಲ, ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಈ ಶಿವಪುರಾಣ ಕೇಳುವ. ನಿನ್ನ ಗುಡ್ಡದಟ್ಟು ಪಾಪ ಇದ್ರ ಸುಟ್ಟು ಒಂದಿನ ಶಿವನ ಪಾದ ನಿನ್ನಕ್ಕಿ ಪಡ್ಕೋ. ಆಕಿ ಸುತ್ತಮುತ್ತ ಮನಸ್ಸಿಗೆ ಮೈಗೆ ತನ್ನ ಒಳಗೆ ಭಾವಕ್ಕೆ ಏನೋ ಅಂಟಿತ್ತಲ್ಲ, ಎಲ್ಲ ಪಾಪ ತೊಳ್ಯಾಕ ಚಾಲು ಮಾಡಿದ್ರು. ಎಂತದ ಜಂಗೇರದ ಕುರುಪಿರ್ಲಿ ಎಲ್ರಿ, ಎಂತದ ಜಂಗೇರದ ಕುರುಪಿರ್ಲಿ, ಎಟ್ಟು ಮಣ್ಣಾಗಿ ಬಿದ್ದು ಹೊಲಸಾಗ್ಲಿ, ಎಟ್ಟು ಮಂಡಾದ ಕುರುಪಿರ್ಲಿ, ಯಾವಾಗ ಹೋದ್ ನೀವು ಕಂಬಾರ ಕಡೆ ಹೋದ್ ಯಾವಾಗ ನೀವು ಬೆಂಕಿಯಾಗ ಹೋಗಿತ್ತಿರಲ್ಲ, ಅಟ್ ಮ್ಯಾಗ ಎಟ್ಟು ಜಂಗ್ ಇದ್ರು ಸೈತಿ ಬೆಂಕಿಯಾಗ ಹೋದ್ರಕ ಮ್ಯಾಗಿಂದ ಜಂಗ್ ಎಲ್ಲ ಸುಟ್ಟು ಹೋಗ್ತದ. 4 ಪೆಟ್ಟು ಕೊಟ್ಟು ನೀರ್ ಹನಿಸಿದ ಬಳಕ ಚಲೋ ತಂಗಿ ಅದಕ್ಕೆ ದಾರಿ ಬರ್ತದ. 10 ಹರಿ ಹುಲ್ಲು ಕೊರೋ ಸಹಿತ ಏನೂ ಆಗಂಗಿಲ್ಲ. ಮಣ್ಣಾಗ ಬಿದ್ದು ಏನೋ ಆಗಿ ಮಂಡಾಗಿ ಜಂಗಾದಂತ ಹೊಡೆದಂತ ಕುರ್ಪಿಯನ್ನ ಮುಟ್ಟಿದಾನಂತ ಹೇಳ. ಅವಾಗಂದ ಒಂದು ಜಗತ್ತಿನೊಳಗ ಯಾವುದೋ ಒಂದು ಒಳ್ಳೆ ಕಾರ್ಯ ಪ್ರಾರಂಭ ಆಗುತ್ನ್ಯಾಗ ಶುರು ಆದಾಗ ಒಂದು ಸುಳ್ಳು ಶುರು ಆತಂದ್ರ ಮುಂದೆ ಜಗತ್ತೆಲ್ಲ ಸುಳ್ಳು ತಂದು ಬರ್ತದ. ವಿಷ್ಣು ಪ್ರಾಮಾಣಿಕವಾಗಿ ನನ್ನ ಪಾದ ಮುಟ್ಲಾಕ ಎಷ್ಟೋ ಕಷ್ಟಪಟ್ಟು ಪಾದ ಮುಟ್ಟಲಾರದೆ ನೀನು ಪ್ರಾಮಾಣಿಕತೆಯಿಂದ ನೀ ಕಾಯ ವಾಚ ಮನಸ್ಸ ಇದ್ದದನ್ನು ಸತ್ಯ, ಏನ್ ಸುಂದರವಾಗಿ ಹೇಳ್ತಾರ, ಇದ್ದದನ್ನೇ ಸತ್ಯವಾಗಿ ಹೇಳೋದ್ರಿಂದ ಈ ಮೂರು ಲೋಕದಲ್ಲೇ ಯಾವಾಗಲೂ ನಿನ್ನ ಪೂಜೆ, ಯಾವಾಗಲೂ ನಿನ್ನ ಮಾನ, ನಿನಗಾಗಿ ಗುಡಿ, ನಿನಗಾಗಿ ಯಜ್ಞ, ಯಾವಾಗಲೂ ನಿನ್ನಗೋಸ್ಕರವಾಗಿ ಧನದೇವತೆಯಾಗಿರ್ತಕ್ಕಂಥ, ಎಲ್ಲರ ಜೀವನವನ್ನು ಸಮೃದ್ಧ ಮಾಡತಕ್ಕಂಥ ಲಕ್ಷ್ಮೀಪತಿಯಾಗಿ 3 ಲೋಕದಲ್ಲಿ ಎಲ್ಲವೂ ಪೂಜೆ ಮಾಡ್ಕೊಳ್ಳುವಂತ ಮಾನ ಇರ್ತೈತಿ. ನಿನಗೆ ಆಶೀರ್ವಾದ ಇರಲಿ ಅಂದ. ಆಶೀರ್ವಾದ ಇರಲಿ ಅಂದ. ಮುಂದೆ ಬ್ರಹ್ಮನಿಗೆ ಮುಟ್ಟಲಾರ್ದನು ಸಹಿತ ಮುಟ್ಟೆನಂತ ಸುಳ್ಳು ಹೇಳಿದೆಲ್ಲ. ಈ 3 ಲೋಕದೊಳಗ ಎಲ್ಲೂ ನಿನ್ನ ಗುಡಿ ಆಗಬಾರದು, ಯಾರೂ ನಿನ್ನ ಪೂಜಾ ಮಾಡಬಾರದು, ಇದು ನನ್ನ ಶಾಪ. ಬ್ರಹ್ಮನ ಗುಡಿ ಎಲ್ರಿ ಅದಾವ? ಇಲ್ರಿ, ಬಾಳ ಇಲ್ಲ, ಎಲ್ಲೆಲ್ಲೋ ಅದಾವು. ಅವು ಯಾವ ಬ್ರಹ್ಮ ಗೊತ್ತಿಲ್ಲ. ಈ ಜಗತ್ತಿನೊಳಗೆ ಯಾವಾಗ ನಿನಗಾಗಿ ಪೂಜೆ, ನಿನಗಾಗಿ ಗುಡಿ, ಪೂಜೆ ಪುನಸ್ಕಾರ ಯಾವುದೋ ಮಾನ ಇಲ್ಲ. ಪೂಜೆಗೊಳ್ಳಲಾರದೆ ಯಾವಾಗಲೂ ಹಿಂಗೆ ಇರಬೇಕು. ವಿಷ್ಣು ಎಲ್ಲವೂ ಮಾನ ಸನ್ಮಾನ ನಿನಗಂತ ಹೇಳ್ತಾನೆ. ನಡು ಕ್ಯಾದಿಗಿತ್ತಲ್ಲ, ಯಾರದೋ ಒಂದು ಒಳ್ಳೆ ನಿರ್ಣಯದೊಳಗೆ ಯೋಗಿದ್ದನ್ನು ಹೇಳೋದು ಬಿಟ್ಟ ದೊಡ್ಡವ್ರ ನಿರ್ಣಯದೊಳಗೆ ನೀವೊಂದು ತಪ್ಪು ಸುಳ್ಳು ಹೇಳಿದಲ್ಲ. ಜಗತ್ತಿನೊಳಗೆ ಯಾವ ಗುಡಿ ಒಳಗೆ ಯಾವ ದೇವ್ರ ತಲೆ ಮ್ಯಾಗ ಪಾದ ಮ್ಯಾಗ ಎಲ್ಲೂ ನೀನು ಹೂ ಅಂತ ಯಾರೂ ಉಪಯೋಗ ಮಾಡಬಾರ್ದು. ಯಾವಾಗಲೂ ಹಳ್ಳ ದಂಡೆಗೆ ಮುಳ್ಳದೊಳಗೆ ಹಂಗ ಇರಂತ ಅದಕ್ಕೆ ಶಾಪ. ಮುಳ್ಳಾಗಿ ಹಳ್ಳ ದಂಡೆ ಇರಿ, ಯಾವಾಗ ನನಗೆ ಯಾವಾಗೂ ಪೂಜಾದವ್ರು ನಿನಗೆ ಮಾನಿಲ್ಲ ಅಂತ ಹೇಳಿದ, ನಿನಗಾಗಿ ಗುಡಿ ಯಾವಾಗೂ ಇಲ್ಲ ಅಂತ ಬ್ರಹ್ಮಕ್ಕೆ ಶಾಪ ಕೊಟ್ಟ. 3 ಲೋಕದ ಯಾವಾಗೂ ಲಕ್ಷ್ಮೀಪತಿಯಾಗಿ ಸಮೃದ್ಧವಾಗಿ ಜಗತ್ತಿನ ಕಾರ್ಯ ಮಾಡಂತ ಶಾಪ ಆಶೀರ್ವಾದ ಕೊಡುವಂತಹ ಪ್ರಸಂಗ. ಅವಾಗ ಇಬ್ಬರು ಭಗವಂತ ಏನ್ ನಮಗೆ ಶಾಪ ಆದರೂ ಚಿಂತಿಲ್ಲ, ನಾವಿಬ್ಬರ ಅಲ್ಲ, ನಮ್ಗೆಲ್ಲರಿಗೂ ಕಾರಣ ಆದಂತ ಒಂದು ಶಿವತತ್ವ, ಶಿವಲಿಂಗ ರೂಪದಲ್ಲಿ ನೀರ್ದೆಯಲ್ಲ, ನಿನ್ನ ಅನುಗ್ರಹ ನಮಗಿರ್ಲಿ ಆಶೀರ್ವಾದ ಅಂತ ಹೇಳಿದಾಗ ಅವರಿಬ್ಬರಿಗೂ ಆಶೀರ್ವಾದ. ಬಲಗಡೆಯಿಂದ ವಿಷ್ಣು, ಎಡಗಡೆಯಿಂದ ಬ್ರಹ್ಮ. ಅಂದ್ರೆ ಕಮಲದಾಗ ಹುಟ್ಟಾರೆ, ಎಡಗಡೆಯಿಂದ ಬ್ರಹ್ಮ. 3ನೇದಲ್ಲಿಯೇ ಸ್ತ್ರೀಶೂರು ತಗೊಂಡು 3ನೇದಲ್ಲಿ ಈ ಜಗತ್ತನ್ನ ಅವ್ನು ಹೇಳ್ತಾನೆ. ಈ ಜಗತ್ತನ್ನ ಸೃಷ್ಟಿ ಬ್ರಹ್ಮ ನೀನು ಪೂಜಾ ಹೊಡೆದಿದ್ರು ಸಹಿತ ನಿನ್ನಿಂದ ಇದೇನು ನಿರ್ಮಾಣ ಐತಲ್ಲ, ಇಂಜಿನಿಯರ್ ಏನ್ ಹೇಳ್ತಾರೆ, ಇಂಜಿನಿಯರ್ ಗೊತ್ತಾಗ್ತಲ್ಲ, ಇಂಜಿನಿಯರ್ ಪ್ಲಾನ್ ಬಿಲ್ಡಿಂಗ್ ಕಟ್ಟಾವ ಇಂಜಿನಿಯರ್ ಹೆಂಗಲ್ಲ, ಏನೂ ಇರ್ಲಾರ್ದಂತ ಈ ಬೈಲದೊಳಗೆ ಪಂಚತನ ಮಾತ್ರ
ಪಂಚಮಹಾಭೂತ ಅಲ್ಲ, 24 ತತ್ವ, ಪಶು ಪಕ್ಷಿ ಹಿಡ್ಕೊಂಡು ದೇವದಾನವ ಮಾನವತನೇ 3 ಲೋಕನ್ನ ಎಲ್ಲ ನಿನ್ನ ಸಂಕಲ್ಪದಿಂದ ಇದನ್ನೆಲ್ಲ ಸೃಷ್ಟಿ ಮಾಡತಕ್ಕಂಥ ಸೃಷ್ಟಿಕರ್ತನೇನಾಗಂತ ಆ ಶಿವ ತನ್ನ ಉಸಿರಿನೊಳಗಿಂದ ಈ ಬ್ರಹ್ಮನಿಗೆ ವಿಷ್ಣುನಿಗೆ ವೇದ ಜ್ಞಾನ ಕೊಟ್ಟ. ಈ ಜಗತ್ತಿನ ಸೃಷ್ಟಿ ಕಾರ್ಯವನ್ನು ನೀನು ಮಾಡು. ಏನಂತಾನ? ಸೃಷ್ಟಿ ಕಾರ್ಯವನ್ನು ನೀನು ಮಾಡು, ನೀ ಪಾಲನ ಪೋಷಣ ಅಂತಕ್ಕಂಥದ್ದನ್ನು ನೀನು ಮಾಡು. ನಡುವಿನ ಆ ಪರಮತತ್ವದ ನಡು ಎದೆಯಿಂದ ದೇಹದ ಮಧ್ಯಭಾಗದಿಂದ ಸಂಕಲ್ಪ ಮಾಡಿದಾಗ ಮೂರನೇದವನೇ ಪ್ರಕಟವಾಗ್ತಾ ಇದ್ದಾನೆ. ಅವನೇ ತ್ರಿಶೂಲಧಾರಿಯಾಗಿರ್ತಕ್ಕಂಥ ಶಿವ. ಅವನದೇ ಒಂದು ರೂಪ. ಈ 3, ಒಬ್ಬ ಸಂಹಾರ ಮಾಡವ, ಒಬ್ಬ ಸೃಷ್ಟಿ ಮಾಡವ, ಒಬ್ಬ ಪಾಲನೆ ಮಾಡವ. ಅಲ್ಲಿ ಜ್ಞಾನಶಕ್ತಿ ಸರಸ್ವತಿ ಜ್ಞಾನಶಕ್ತಿ, ಈಕೆ ಧನಶಕ್ತಿ, ಪಾರ್ವತಿ ಮೋಕ್ಷ ಕೊಡುವಂತ ಆದಿಶಕ್ತಿ. ಶಿವ ಇರಲಾರ್ದೆ ಶಕ್ತಿ ಇಲ್ಲ, ಶಕ್ತಿ ಇರಲಾರ್ದೆ ಶಿವ ಇಲ್ಲ. ಹೂವಿನ ವಾಸನೆ, ಸಕ್ಕರೆ ಸಿಹಿ, ಸಿಹಿಯನ್ನು ಸಕ್ಕರೆಯನ್ನು ಬೇರ್ಪಡ್ಲಿಕ್ಕೆ ಆಗೋದಿಲ್ಲ. ಚಿನ್ನ ಇರಲಾರ್ದೆ ಅಲಂಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅಲಂಕಾರದೊಳಗೆ ಚಿನ್ನ ಆಗ್ತದೆ, ಚಿನ್ನದ ಜೊತೆ ಅಲಂಕಾರ ಇರ್ತದೆ. ಸಕ್ಕರೆಯೊಳಗೆ ಸಿಹಿ ಇರ್ತದೆ, ಸಿಹಿಯೊಳಗೆ ಸಕ್ಕರೆ ಇರ್ತದೆ. ಹೂವಿನೊಳಗೆ ವಾಸನೆ ಅದ, ವಾಸನೆಯೊಳಗೆ ಹೂ ಇರ್ತದೆ. ಹೂ ಕಾಣ್ತದೆ, ವಾಸನೆ ಕಾಣೋದಿಲ್ಲ. ಹಾಗೆ 3 ಶಕ್ತಿಗಳು, 3 ದೇವತೆಗಳು, ತ್ರಿಗುಣವಾದಂಥ ಈ ಜಗತ್ತ, 3 ಲೋಕ, 24 ತತ್ವದ ಈ ದೇಹ ಅಲ್ಲ, ದೇವ ದಾನವ ಮಾನವರೆಲ್ಲವೂ ಅದರ ಮಧ್ಯದಲ್ಲೇ 3 ದೇವತೆಗಳು, 3 ಆದಿಶಕ್ತಿಗಳು. ಇನ್ನು ಜಗತ್ತಿನ ಕಾರ್ಯ ಆಗಲಿ ಬ್ರಹ್ಮ ನಿನ್ನನ್ನೆಲ್ಲವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಂತ ತಿಳ್ಕೊಂಡು ಬ್ರಹ್ಮನಿಗೆ ಕೊಟ್ಟ ಆಶೀರ್ವಾದ ಕೊಟ್ಟು ವಿಷ್ಣುವಿಗೆ ಕಾರ್ಯ ಮಾಡಲಿಕ್ಕೆ ಹೇಳಿರ್ತಕ್ಕಂಥದ್ದು 3 ದೇವತೆಗಳ ಅವನ ಸಂಕಲ್ಪದಿಂದ ಪ್ರಾರಂಭ ಮಾಡಿದ್ದಾರೆ. ಆಕೆ ಅಂಬಿಕೆ, ಅವನು ಸದಾಶಿವ. ಅಲ್ಲಿಂದ ಕೈಲಾಸ ಪರ್ವತ, ಜಗತ್ತೆಲ್ಲ ಸೃಷ್ಟಿ ಪ್ರಾರಂಭವಾಗುವಂಥ ಈ ಸಂಕಲ್ಪದೊಳಗೆ ಬ್ರಹ್ಮ ತನ್ನ ಜಗತ್ತಿನ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ. ಏನು ಮಾಡ್ತಾನ? ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾನ. ಮಾನವ ಕುಲ ಹೆಂಗೆ ಹುಟ್ಟಿತು, ದೇವತೆಗಳು ಹೆಂಗೆ ಹುಟ್ಟರು, ದಾನವರು ಹೆಂಗೆ ಹುಟ್ಟಿದ್ರು, ನಾವು ನೀವೆಲ್ಲರೂ ಹುಟ್ಟಿ ಹೆಂಗೆ ಬಂದಿವಿ, ಮನುಷ್ಯರಂತ ಹೇಳ್ತಾರೆ ನಮಗೆ ಅಲ್ಲ, ಮನುಷ್ಯರಂತ ಹೇಳ್ತಾರಲ್ಲ. ಈ ಮನು ಅನ್ನಂಥ ಶಬ್ದ ಎಲ್ಲಿಂದ ಬತ್ತು? ಈ ಜಗತ್ತಿನ ಸೃಷ್ಟಿಯೊಳಗೆ 2026 20ನೇ ಶತಮಾನ ನಾವು ಇಲ್ಲಿ ತನ ಬರೋತನ ಎಲ್ಲಿಂದ ಪ್ರಾರಂಭವಾಗಿ ಈ ಜಗತ್ತಿನ ಸೃಷ್ಟಿ ಕ್ರಮ, ಈ ಜಗತ್ತಿನ ಪ್ರವಾಹ ಬತ್ತು. ಇದಕ್ಕೆಲ್ಲ ಮೂಲ ತತ್ವ ಶಿವ ಎಷ್ಟು ಮಹತ್ವ ಅಂತಕ್ಕಂಥ ಆ ಶಿವ ತತ್ವದ ಮುಂದಿನ ಭಾಗ. ಭೂಮಿ ಮೇಲೆ ಕತ್ತಲಿ ಹೋಗಬೇಕಾದ್ರೆ ಸೂರ್ಯ ಬರಬೇಕು, ಮನೆಯೊಳಗಿನ ಕತ್ತಲಿ ಅಳಿಬೇಕಾದ್ರೆ ಒಬ್ಬಕ್ಕೆ ತಾಯಿ ದೀಪ ಹಚ್ಚಬೇಕು. ನಮ್ಮ ಮನಸ್ಸಿನೊಳಗಿರುವಂಥ ಕತ್ತಲೆ ಅಳಿಬೇಕಾಗಿತ್ತು ಅಂದ್ರೆ ಸಿದ್ದೇಶ್ವರಪ್ಪಳ ಜ್ಞಾನದ ಮಾತು ಕೇಳಬೇಕು ಜೀವನದಲ್ಲಿ. ಇನ್ನು ಮುಂದಿನ ದಿನಮಾನದಾಗ ಹೇಗ್ರಿ ಅಂತ ನೀವು ನನ್ನೊಂದು ಮಾತು ಕೇಳ್ಬೋದು. ಅಪ್ಪಗಳು ಜಗತ್ತಿನಲ್ಲಿ ಅಮರರಾದರು, ಇತಿಹಾಸದಲ್ಲಿ ಉಳಿದರು ಅಲ್ರಿ. ಯಾವ ಪುತ್ಥಳಿಯಲ್ಲಿ, ಯಾವ ಬರಹದಲ್ಲಿ ಇಂಥವ್ರು ಇದ್ರಂತ ಉಳಿಯೋಕ್ಕಿಂತನೂ ಕೂಡ ಅಪ್ಪಗಳು ಜ್ಞಾನ ರೂಪದಲ್ಲೇ ಅವರಿಗಾಗಿ ಒಂದು ದೊಡ್ಡ ಸಮಾಧಿ ಮಾಡಬೇಕು, ದೊಡ್ಡ ಮಂದಿರ ಕಟ್ಟಬೇಕು, ಬಂಗಾರ ಮಂದಿರ ಕಟ್ಟಬೇಕು, ಏನೋ ಸ್ಮಾರಕ ಮಾಡಬೇಕಂತ ನಾವೆಲ್ಲರೂ ಭಕ್ತರು ಇಚ್ಛೆ ಪಟ್ಟಾಗ ಅವರಂದರು ಏನೂ ಇರಬಾರದು. ಸಾವಿರಾರು ವರ್ಷಗಳಾದ ಮೇಲೆ ಕಟ್ಟಿದಂಥ ಗುಡಿ ಬಿದ್ದು ಹೋಗ್ಬೋದು, ಸ್ಮಾರಕ ಬಿಸಿಲಾಗ ನಿಂತು ಒಂದಿನ ಏನೋ ಚೆಲ್ಲಿ ಹೋಗ್ಬೋದು. ಅದಕ್ಕಾಗಿ ಜಡವಾಗಿರ್ತಕ್ಕಂಥ ಗುಡಿ ಮಂದಿರಗಳನ್ನು ಕಟ್ಟಿ ನನ್ನ ಸಲುವಾಗಿದು ಇಂಥವ್ರದಂತ ಅನ್ನೋಕ್ಕಿಂತನೂ ಕೂಡ ಅದನ್ನು ಕೂಡ ಅಗ್ನಿ ಕೊಡ್ರಿ. ಅಗ್ನಿ ದೇವತೆ ಮುಟ್ತಂದ್ರೆ ಅದೆಲ್ಲವೂ ಪವಿತ್ರ ಆಗ್ತದೆ, ಭಸ್ಮ ಆಗ್ತದೆ. ಅದನ್ನು ಸಮುದ್ರಕ್ಕೆ ಹಾಕಿ ಬಿಡ್ರಿ, ನಂದನ್ನೋದು ಏನೋ ಉಳಿಬಾರ್ದು ಅಂತ ಪೂಜೆ ಅಪ್ಪಗಳು ಅವ್ರು ಇದ್ರಾಗ ಬರ್ದಾರ ನೋಡ್ರಿ. ನಮ್ಮದನ್ನೋದು ಏನೂ ಉಳಿಬಾರ್ದು ಅಂದರೆ ಇಂಥ ದೊಡ್ಡ ಜ್ಞಾನಿಗಳು ಈಗಿನ ಯುಗದಾಗ ನೀವು ದೇವರು ನೆನಪು ಉಳಿಬೇಕಲ್ಲ, ಮರೆತು ಹೋಗಬಾರ್ದು. ಒಂದು ಗುಡಿ ಕಟ್ಟಿ ನನ್ನನ್ನು ನೋಡಬೇಡಿ, ಒಂದು ಸಮಾಧಿ ಮಾಡಿ ನನ್ನನ್ನು ನೋಡಬೇಡ್ರಿ, ಒಂದು ಪುತ್ಥಳಿ ಒಂದು ಸ್ಮಾರಕ ಮಾಡಿ ನನ್ನನ್ನು ನೋಡಬೇಡ್ರಿ. ಮತ್ತು ನಾವು ಎಲ್ಲರೂ ಭಕ್ತರಂದ್ರೆ ಎಲ್ಲಿ ನೋಡೋದು? 50-60 ವರ್ಷಗಳ ಪರ್ಯಂತರವಾಗಿ ಭಗವದ್ಗೀತೆ, ಉಪನಿಷತ್ತ, ವಚನಶಾಸ್ತ್ರ, ಭಗವತ್ ಚಿಂತನೆ
ಇಂಥ ನೂರಾರು ಏನು ಗ್ರಂಥಗಳದಾವಲ್ಲ, ಅವರು ಬರೆದಿರ್ತಕ್ಕಂಥ ಗ್ರಂಥಗಳು, ಅವರು ಮಾತಾಡಿರುವಂಥ ಮಾತೈತೆಲ್ಲ ಈ ಭೂಮಿ ಇರುವವರೆಗೆ, ಸೂರ್ಯಚಂದ್ರ ಇರುವವರೆಗೆ ಆ ಜ್ಞಾನ ಎಂದೂ ಬಿದ್ದು ಹೋಗಂಗಿಲ್ಲ, ಎಂದೂ ಅಳೆದು ಹೋಗಂಗಿಲ್ಲ. ಆ ಜ್ಞಾನದೊಳಗೆ ನನ್ನನ್ನು ನೋಡ್ರಿ. ಅಪ್ಪಗಳು ಬಿದ್ದು ಹೋಗ್ತಕ್ಕಂಥ ಗುಡಿ ಸ್ಮಾರಕದೊಳಗೆ ಅಪ್ಪಗಳು ನೋಡ್ಲಾಕ ಉಳಿಲಿಲ್ಲ. ಅಪ್ಪಗಳು ಗ್ರಂಥ ರೂಪದಲ್ಲೇ, ಜ್ಞಾನ ರೂಪದಲ್ಲೇ, ವಿಚಾರ ರೂಪದಲ್ಲೇ ಈ ಮಾನವ ಕುಲ ಇತಿಹಾಸ ಉಳಿತನ ಅಪ್ಪಗಳೊಬ್ಬರು ಮಹಾನ್ ತತ್ವಜ್ಞಾನಿಗಳು, ಯುಗ ಪುರುಷರಾಗಿ ಅಪ್ಪಗಳು ಉಳಿದ್ರು. ಅಂಥ ಮಹಾಪುಣ್ಯ ಪುರುಷರ 3ನೇ ವರ್ಷ ಅವರಿಗೆ ನಾವು ನಮಸ್ಕಾರ ಹೇಳ್ತಾ ಇದ್ದೀವಿ. ಕಲಿಯುಗದಲ್ಲಿ ದೇಹದರ್ಶಿ ಬಂದು ನಮ್ಮ ಮನೆತನ, ನಮ್ಮ ಮನಸ್ತನ, ಚಿಕ್ಕ ಕುಟೀರ, ದೊಡ್ಡ ರಾಜಭವನ, ಗೌಡ್ರವಾಡೆ, ಸಣ್ಣವ್ರನ್ನದ ಎಲ್ಲ ಕಡೆ ಪಾದಾರ್ಪಣೆ ಮಾಡಿ ಎಲ್ಲರನ್ನ ಪ್ರೀತಿಸಿ ದೇಶ, ಧರ್ಮ, ಸಂಸ್ಕೃತಿ, ಕೃಷಿಕ, ಜ್ಞಾನಿ, ವಿಜ್ಞಾನಿ, ಸಂಗೀತಗಾರ, ಕಲಾಕಾರ, ಚಿತ್ರಕಲಾಕಾರ ಯಾರನ್ನೂ ಬಿಟ್ಟಿಲ್ಲ. ಅಪ್ಪಗಳು ಎಲ್ಲರನ್ನೂ ಪ್ರೀತಿಸಿದರು. ಒಂದೇ ಪಂಥ, ಒಂದೇ ಸಮಾಜ ಎಲ್ಲರದೇ, ಎಲ್ಲರನ್ನೂ ಪ್ರೀತಿಸಿದ್ರು, ಎಲ್ಲರನ್ನೂ ಆಶೀರ್ವಾದ ಮಾಡಿದರು. ನಮಗೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಹೋದ್ರಲ್ಲ ಅಂತ ನಮ್ಮ ಗುರುಗಳನ್ನು, ಅಪ್ಪಗಳನ್ನು ಒಂದೆರಡು ದೀಪ ಹಚ್ಚಿ, ಅವರ ಜ್ಞಾನದ ದೀಪ, ಜ್ಞಾನದ ಬೆಳಕು ಅವರು ನಮ್ಮ ಸಣ್ಣಕ್ಕಿರುವಾತು ಅಲ್ರಿ, ಶಬರಿ ಒಂದು ಬೋರಿ ಹಣ್ಣು ಕೊಟ್ಟಂಗೆ ಸಣ್ಣಕ್ಕಿರುವಾತು ಒಂದು 4 ದೀಪನ್ನು ಅವರ ಸಾನ್ನಿಧ್ಯದಲ್ಲಿ ನಾವು ಹಚ್ಚಿ ಅವ್ರಿಗೆ ಕೊಡೋದೇನದು? ನಮ್ಮದೊಂದು ಪ್ರೀತಿ ನಮಸ್ಕಾರ, ಒಮ್ಮೆ ಹನಿಬಾಯಿಗೆ ನಮಸ್ಕಾರ. ನಾವಿರೋ ತನ ಜನ್ಮಾಂತರ ಯಾವಾಗಲೂ ನಿಮ್ಮ ಬೆಳಕು, ನಿಮ್ಮ ಆಶೀರ್ವಾದ ನಮ್ಮ ಬೆನ್ನ ಮೇಲೆ ಇರಲಿ ಅಂತ ಬೇಡ್ಕೊಳ್ಳೋಗೋಸ್ಕರವಾಗಿ 7 ದಿನ ಸತ್ಸಂಗ, ಇವತ್ತು ದೀಪ ಹಚ್ಚಿ ನಮ್ಮ ಜೀವನ ಸಾರ್ಥಕತೆ ಮಾಡಿಕೊಳ್ಳುವಂಥ ಒಂದು ಸುಂದರವಾಗಿರುವಂಥ ಈ ಪ್ರಯತ್ನವನ್ನು ಕಾಗವಾಡದ ಎಲ್ಲ ಭಕ್ತಾದಿಗಳು, ನಮ್ಮ ಮಹಿಳಾ ಮಂಡಳದ ಅಕ್ಕಮಾದೇವಿ ಮಂಡಳದೆಲ್ಲ ತಾಯಂದಿರು, ಯುವಕರು, ಎಲ್ಲ ಊರು ಹಿರಿಯರು ಕೂಡಿ ಒಂದು 7 ದಿನ ಸತ್ಸಂಗ, ಇವತ್ತು ದೀಪ ಆರಾಧನೆ, ಎಲ್ಲರ ಕೂತು ಒಂದು ಸಹಭೋಜನ ಮಾಡಿ ಕಾರ್ಯಕ್ರಮ ಮುಗಿಸೋದ್ರ ಜೊತೆಗೆ ಒಂದು ಉದಾಹರಣೆಯನ್ನು ಹೇಳಿ ಕತೆ ಪ್ರಾರಂಭ ಮಾಡ್ತೀನಿ. ನೋಡಿ, ನಿಮ್ಮದೊಂದು ಮನೆ ಇದೆ, ಅಥವಾ ನಿಮ್ಮ ಮನೆ ಒಂದು ಗೋಡೌನ್ ಇದೆ, ಅಥವಾ ಒಂದು ದೊಡ್ಡ ನಿಮ್ಮ ಪಡಸಾಲಿ ಮನೆ ಇದೆ. ಆ ಮನೆಯಲ್ಲಿ ನೀವೇನು ತುಂಬಿದರೂ ಕೂಡ ಹೊಟ್ಟೆ ಫಳ್ಳ ಬಿಡಲಾರ್ದ ಪೂರ್ತಿಯಾಗಿ ತುಂಬಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನೆದೊಂದು ದೊಡ್ಡ ಹಾಲ್ ಐತೆ ಅಂತ ಹೇಳ್ಕೊಳ್ರಿ. ಒಂದು 100 ಚೀಲ ಜೋಳ ತುಂಬಿರಿ ಅಂತ, 100 ಚೀಲ ಕಡಲೆ, 100 ಚೀಲ ತೊಗರಿ, 100 ಚೀಲ ಸಕ್ಕರೆ, ಅಥವಾ ದೊಡ್ಡ ಗೋಡೌನ್ದೊಳಗೆ ಬಟ್ಟೆ, ನೀವು ಏನು ಸಕ್ಕರೆ, ಜೋಳ, ಕಾಳು ಏನು ಒತ್ತಿ 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 ಜೋರಾಗಿ ತುಂಬಿರೂ ಕೂಡ ಆ ಬಿಲ್ಡಿಂಗ್ದೊಳಗೆ ಎಷ್ಟು ಜೋರಾಗಿ ತುಂಬಿರೂ ಕೂಡ ಎಲ್ಲರಿ ಮೂಲೆ ಒಂದಿಷ್ಟು ಪಳ್ಳು ಉಳಿತದಿಲ್ರಿ. ಭಾಳ ಅಗದಿ ಒಟ್ಟು ಏನ್ರಿ ಒಂದು ಇರಿ ಹೋಗಬಾರ್ದಂತ ನೀವು ಅಂದ್ರೂ ಎಲ್ಲರಿ ಮೇಲೆ ಮೂಲೆಯಾಗ ಸಂದ್ರೆಯಾಗ ಒಂದಿಷ್ಟು ಪಳ್ಳು ಉಳಿತದ. ಒಟ್ಟು ಎಲ್ಲೂ ಏನು ಇರಲಾರ್ದು ಎಲ್ಲ ಕಡೆ ತುಂಬಿರು ಹಂಗೆ ಪಳ್ಳು ಇರಲಾರ್ದ ತುಂಬಕ್ಕಾಗಂಗಿಲ್ಲ. ಆಗ್ತದನ್ರಿ? ತುಂಬಕ್ಕಾಗ್ತದ್ರಿ? ಆಗಂಗಿಲ್ಲ. ಎಲ್ಲರಿ ಮೂಲೆಯಾಗ ಪಳ್ಳು ಉಳಿತದ. ಇನ್ನೊಂದು ಮಾತು ನಿಮಗೆ ಗೊತ್ತಿರಲಿ, ಮತ್ತು ಎಲ್ಲ ಕಡೆ ಪಳ್ಳು ಇರಲಾರ್ದ ಒಂದು ಬಿಲ್ಡಿಂಗ್ ಅಥವಾ ಒಂದು ಗೋಡೌನ್ದೊಳಗೆ ಎಲ್ಲ ಕಡೆ ಎಲ್ಲಿ ಮೂಲೆ ಇರೋದು ಎಲ್ಲ ಕಡೆ ತುಂಬುವಂಥ ವಸ್ತು ಏನ್ರಿ ಇದೇನು? ಸಕ್ಕರೆ ತುಂಬಬಹುದಾ? ಜೋಳ ತುಂಬಬಹುದಾ? ನಾವು ಏನು ಒತ್ತಿ ತುಂಬಿದ್ರು ಒಂದಿಟ್ಟು ಮೂಲ್ಯಾಗ ಮ್ಯಾಗ ಎಲ್ಲರಿ ಪಳ್ಳು ಉಳಿತದೆ. ಎಲ್ಲ ಕಡೆ ತುಂಬುವಂಥ ಪಳ್ಳು ಉಳಿಲಾರ್ದಂಥ ಒಂದು ಯಾವುದಾದ್ರು ವಸ್ತು ಐತೇನು ಸ್ವಾಮೀಜಿ ಅಂತ ನೀವು ನಾನು ಕೇಳಿದ್ರೆ ಕಡಿ ಪ್ರವಚನದಾಗ ಒಂದು ಮಾತು ಹೇಳ್ತಾನೆ. ಒಂದಿಟ್ಟು ಮೂಲೆ ಸಹಿತ ಉಳಿಲಾರ್ದು ಎಲ್ಲ ಕಡೆ ತುಂಬುವಂಥ ಒಂದು ವಸ್ತು ಅದು ಬಂಗಾರ ಅಲ್ಲ, ಬೆಳ್ಳೆಲ್ಲ, ರೊಕ್ಕ ರೂಪಾಯಿ ಅಲ್ಲ, ಕಾಳು ಕಡಿ ಅಲ್ಲ. ನಟ್ ನಡುವು ಮನೆ ಪಡಸಾಲಿಯಾಗ ಒಂದು ಚಂದ ರಂಗೋಲಿ ತೆಗೆದಿರಲ್ಲ. ಹಿಂಗೆ ರಂಗೋಲಿ ತೆಗೆಯೋದ್ರೆ ಆ ರಂಗೋಲಿ ಒಳಗೆ ನಟ್ ನಡುವ ರಾತ್ರಿ 8 ಗಂಟೆಗೆ ಒಂದು ನಟ್ ನಡುವ ಒಂದು ದೀಪ ಹಚ್ಚಿಟ್ರೆ ಆ ದೀಪ ಮನ್ಯಾಗ ಎಲ್ಲ ತುಂಬಿ, ಕಿಟಕಿ ಮೂಲೆ ಎಲ್ಲ ತುಂಬಿ, ಎಲ್ಲ ಕಡೆ ಪಳ್ಳಿ ಬಿಡಲಾರ್ದು ಬೆಳಕು ಎಲ್ಲ ಕಡೆ ತುಂಬಿ ಮತ್ತು ಕಿಟಕಿಯಿಂದ ಹೊರಗೆ ಬೀಳುವಂಥ ವಸ್ತು ಒಂದೇ, ಅದು ಬೆಳಕ. ಬೆಳಕ್ರಿ. ಹಂಗೆ ನಮ್ಮ ಜೀವನದೊಳಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಪಡಸಾಲೆ ಐತಲ್ಲ, ಶರೀರ ಅನ್ನೋಂಥ ಮನೆಯೊಳಗೆ ಮನಸ್ಸು ಅನ್ನುವಂಥ ಒಂದು ಪಡಸಾಲೆ ಐತಲ್ಲ. ಈ ಮನಸ್ಸಿನೊಳಗೆ 100 ಎಕರೆ ಹೊಲ ತುಂಬ್ರಿ. ನಾವು ಹೆಂಗದೇವು ಅನ್ನೋದು ಹೇಳ್ತೇನೆ ನಿಮಗೆ. ಶರೀರ ಅನ್ನುವಂಥ ಮನೆ, ಇಲ್ಲಿ ಮನಸ್ಸು ಅನ್ನುವಂಥ ಪಡಸಾಲೆ ಐತಿ.
100 ಎಕರೆ ಹೊಲ ಹಾಕ್ರಿ, 100 ಕೋಟಿ ರೂಪಾಯಿ ಹಾಕ್ರಿ, 10 ಫ್ಯಾಕ್ಟ್ರಿ ಹಾಕ್ರಿ, ಬಂಗಾರ ಹಾಕ್ರಿ, ಬೆಳ್ಳಿ ಹಾಕ್ರಿ, ಮನಸ್ಸಿನಾಗ ಹೆಂಡತಿ ಮಕ್ಕಳು ಅಲ್ಲ ಮಾನ ಸನ್ಮಾನ ತಿನಸ ಉಣಸ 1000 ಕೋಟಿಗಟ್ಟಲೆ ಏನೆಲ್ಲ ಈ ಮನಸ್ಸಿನ ಪಡಸಾಲಾಗ ತುಂಬಿರ 1000 ಕೋಟಿ ಐತಿ, ಇನ್ನೊಂದು 100 ಕೋಟಿ ಆಗ್ಬೇಕಂತ ಮತ್ತೆಲ್ಲಿ ಫಳ್ಳ ಉಳಿತದ. 100 ಎಕರೆ ಇತ್ತಂದ್ರೆ ಮಗ್ಲಾನವ್ರು ಮಾರಾಕ್ ತೆಗದಾರ, ಅದೊಂದು ತೊಗೊಂಡ್ರೆ 150 ಆಗ್ತಿತ್ತಲ್ಲ. 100 ಕೋಟಿ ಐತಿ, ಇನ್ನೊಂದು 100 ಕೋಟಿ ಆಗ್ಬೇಕಾಗಿತ್ತಲ್ಲ. ಒಂದು ಫ್ಯಾಕ್ಟ್ರಿ ಐತಿ, ಇನ್ನೊಂದು 4 ಫ್ಯಾಕ್ಟ್ರಿ ತೆಗಿಬೇಕಂತ ತಿಳ್ಕೊಂಡು ತಿನ್ನಿಸೋದು ಉಣಿಸೋದು ಈ ಬಂಗಾರ ಬೆಳ್ಳಿ ಜಡವಾದಂಥ ಈ ಪ್ರಪಂಚ ತುಂಬಾಕ್ವಾದ್ರೆ ಎಷ್ಟು ಕೊಟ್ಟರು ಸಹಿತ ಮನಸ್ಸಿನ ಪಡಸಾಲಿ ಈ ಮನಸ್ಸು ತುಂಬಿ ಮುಗಿತಪ್ಪ ತೃಪ್ತಿ ಆಗ್ಯಾನಿ, ಏನೂ ಇಚ್ಛೆ ಪಡ್ಲಾರ್ದಂಗೆ ಎಲ್ಲ ಮುಗೀತು ನೋಡಂತ ಯಾವ ದೇಶ ಆಳುವಂಥ ರಾಜ ಹಿಡ್ಕೊಂಡು ಕೈಯಾಗ ತಟ್ಟಿ ಹಿಡ್ಕೊಂಡು ಭಿಕ್ಷಾ ಬಿಡುವಂಥ ಭಿಕ್ಷುಕ್ನ ಹಿಡ್ಕೊಂಡು ರಾಜ್ಯನವರೆಗೆ ಸಾಕು ಮನಸ್ಸೆಲ್ಲ ತುಂಬೈತೆ ಅಂತ ಯಾರು ಹೇಳಂಗಿಲ್ಲ. ಈ ಮನಸ್ಸಿನ ಪಡಸಾಲೆಗೆ ಎಲ್ಲರೇ ಪಳ್ಳು ಉಳಿತದ. ಮತ್ತು ನೀವು ಅನ್ನೋರು ಮತ್ತು ಇದು ಕೂತ್ರಿ ಇಲ್ಲನ್ರಿ, ಇವತ್ತು ಪ್ರವಚನ ಕೊನೆಯದೈತಿ, ಮನಸ್ಸು ತುಂಬುದಂಥದ್ದು ಯಾವುದು ಇಲ್ಲನ್ರಿ. ರೊಕ್ಕ ರೂಪಾಯಿ ಸಂಸಾರ ವಸ್ತುಗಳು ಕೊಟ್ಟರೆ ಮನಸ್ಸು ತುಂಬಂಗಿಲ್ಲ. ಒಂದು ಪಡಸಾಲೆಗೆ ಏನು ತುಂಬಿರೂ ತುಂಬಂಗಿಲ್ಲ. ಒಂದು ದೀಪ ಹಚ್ಚಿದ ಬಳಕ ಮನೆಯಾಗೆಲ್ಲ ಬೆಳಕು ತುಂಬ್ತದ, ಹಂಗೆ ವಸ್ತು ಕೊಟ್ಟರೆ ಮನಸ್ಸು ಸಾಕಾಗಂಗಿಲ್ಲ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಬಂದದ, ಯಾವುದು ಹೋಗ್ತದ, ಯಾವುದು ಯಾವಾಗಲೂ ಇರೋದದ, ಯಾವುದು ಬಂದು ಹೋಗೋದದ, ಎಲ್ಲವೂ ಬಿಟ್ಟು ಹೋಗ್ತದೆ. ಯಾವಾಗಲೂ ಉಳಿಯುವಂಥ ದೇವರೊಬ್ಬ ಒಳಗದಾನಂತ. ಯಾವಾಗ ಗುರು ನಮ್ಮ ಮನುಷ್ಯನೊಳಗೊಂದು ಜ್ಞಾನದ ದೀಪ ಹಚ್ಚತಾನಲ್ಲ, ಇಲ್ಲಿ ಕತ್ಲೆಲ್ಲ ಹೋಗಿ ಈ ಮನಸ್ಸಿನ ಪಡಸಾಲೆ. ಒಂದು ಪ್ರಶ್ನೆ ಅಂತಂದ್ರು ಮೈಸೂರು, ನಾ ಕೇಳಿದೆ, ಕೇಳಿ ಅಂದೆ ನಾನು. ಅವ್ರಂದ್ರು, ನೀವು ಮನೆಗೆ ಚಟ ಬಿಡಿಸೋ ಬದ್ಲಿ ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಡ್ರಲ್ಲ ಅಂದ್ರು ಅವ್ರು. ಕರೆಕ್ಟ್ ಕೇಳ್ಯಾರಿಲ್ಲ? ಯಾರ್ಯಾರ ಚಪ್ಪಾಳೆ ಹೊಡೆದಿರಿ, ನಾಳಿಂದ್ರ ಕತ್ರಿ ಬಜಾರ್ನಾಗ ನಾ ಸತ್ಯಾಗ್ರಹ ಕುಂದಿರ್ತೀನಿ, ಮನೆ ಮಠ ಬಿಟ್ಟು ಬರ್ತೀರಾ? ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿ ಬಂದ್ ಮಾಡಿಸ್ಬೋದು, ಇಲ್ಲ ನಂಗಿಲ್ಲ. ಸತ್ಯಾಗ್ರಹ ಕುಂದಿರ್ಬೇಕು, ಅದಕ್ಕೆ ಸ್ಟ್ರೈಕ್ ಮಾಡಬೇಕು. ನಂದೇನು ಹೆಂಡ್ರಿಲ್ಲ ಮಕ್ಕಳಿಲ್ಲ ಅವ್ವ ಅಪ್ಪ ಏನೂ ಇಲ್ಲ, ನಾ ಕುಂದಿರ್ತೀನಿ. ನಾ ಕೇಳಿದೆ ಮೈಸೂರವನಿಗೆ, ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಟ್ರೆ, ಸರ್ಕಾರದವ್ರು ಮನವಿ ಕೊಟ್ಟೆ ಬಂದ್ ಮಾಡಿಸ್ಬಿಟ್ರೆ ಚಲೋ ಆಕ್ಕೈತಲ್ಲ ಅನ್ನಕತ್ತೀರಿ. ಇಲ್ಲ ಮಾಡ್ತೀನಿ, ಇಲ್ಲ ಅನ್ನಂಗಿಲ್ಲ. 15 ಬೇಡ 20 ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಬಂದು ಕುಂದಿರ್ತೀನಿ ಅಂದ್ರೆ ಮಾತೇ ಇಲ್ಲ. ನಿಮ್ಮ ಊರಾಗ ಒಬ್ಬ ಮೆಹಂದಿ ಅಂಗಡಿ ಹಾಕ್ಯಾನ ಅಂತ ತಿಳ್ಕೊರಿ. ಮೆಹಂದಿ ಅಂಗಡಿ ಗೊತ್ತಾಗತ್ತಿಲ್ಲ, ಅವು ಮದುವೆ ಹಾಕ್ಕೊಂತಿರಲ್ಲ, ಮೆಹಂದಿ ಎಲ್ಲ ಹಾಕ್ಕೊಂತಿರಲ್ಲ, ಚಂದ ಕಾಣಬೇಕು ಕೈ ಅಂತಂದ್ರೆ, ಕೈ ಚಂದ ಕಾಣಕ್ಕೆ ನಿಮಗೆ ಮೆಹಂದಿನೇ ಬೇಕಿಲ್ಲ, ಕೈ ಚಂದ ಕಾಣಂಗಿಲ್ಲ. ಅದು ಮೆಹಂದಿ ಅಂಗಡಿ ಹಾಕಿರ್ತಾನೆ ಊರಾಗ ಅಂತ ತಿಳ್ಕೊರಿ. ಮದುವೆ ಸೀಸನ್ ಇರ್ತೈತಿ, ಮೆಹಂದಿ ಅಂಗಡಿ ಚಲೋ ನಡಿತೈತಿ. ಮದುವೆ ಸೀಸನ್ ಮುಗೀತು, ಗತ ಬಿತ್ತು, ರಾಜಯೋಗ ಮುಗೀತು ಅಂದ್ರೆ ಒಬ್ಬರ ಮೆಹಂದಿ ಅಂಗಡಿ ಕಡೆ ಹೊಕ್ಕಿರ ನೀವು. ಒಬ್ಬರು ಮೆಹಂದಿ ಅಂಗಡಿ ಕಡೆ ಹೋಗಲಿಲ್ಲ ಅಂದ್ರೆ ಅವ ಅಂಗಡಿ ನಡೆಸ್ತಾನನು ಬಂದ್ ಮಾಡ್ಕೊಂಡು ಹೊಕ್ಕನಿಲ್ಲ. ಮೆಹಂದಿ ಖರೀದಿ ಮಾಡೋರೇ ಇಲ್ಲ ಅಂದ್ರೆ ಮೆಹಂದಿ ಅಂಗಡಿ ಬಂದಾಗುತ್ತಾ, ಕುಡಿಯೋರೇ ಇಲ್ಲ ಅಂದ್ರೆ. ಈ ಪ್ರಯತ್ನ ಮಾಡಕತ್ತೀನಿ ನಾನು ಅಷ್ಟೇ, ಇದು ನಿಸ್ವಾರ್ಥ ಪ್ರಯತ್ನ ನಂದು. ಕುಡಿಯೋರೇ ಇಲ್ಲ ಅಂದ್ರೆ ಅಂಗಡಿ ಬಂದಾಗ್ಬೋದಲ್ಲ. ನನ್ನ ಭಕ್ತರಿಗೆ ಮನವರಿಕೆ ಮಾಡ್ತೀನಿ. ಎಷ್ಟು ದೊಡ್ಡ ಗ್ಯಾಂಬ್ಲಿಂಗ್ ಐತಿ ಅಂದ್ರೆ ನಿಮ್ಗೆ ಸುಮ್ಮನೆ ಹೇಳ್ತೀನಿ. KSRTC ಹಿಂದೆ ನಿಮ್ಮ ಊರಾಗ ಬಸ್ ಬರ್ತೈತಿಲ್ಲ, KSRTC ಹಿಂದೆ ಏನು ಹಚ್ಚಾರ, ವಿಮಲ್ ಸ್ಟಿಕ್ಕರ್ ಹಚ್ಚಾರ ನೋಡಿರಿ. ಆ KSRTC ಹಿಂದೆ ಯಾವ ಸ್ಟಿಕ್ಕರ್ ಐತಿ ನೋಡ್ತಿರಿಲ್ಲ? ನಾವು ದಿವಸ ಬಸ್ನಾಗ ನೋಡ್ತೀನಿ, ನಾ ಅಂತೂ ಕಾರ್ದಾಗ ದಿವಸ ನೋಡ್ತೀನಿ ಹೋಗ್ಬೇಕಾದ್ರೆ. ವಿಮಲ್ ಸ್ಟಿಕ್ಕರ್ ಹಚ್ಚಾರಮ್ಮ ನೋಡ್ರಿ. ಆ ವಿಮಲ್ ತಿನ್ರಿ ಅಂತ 3 ಹೀರೋಗಳು ಹೇಳ್ತಾರೆ ನೋಡಿರಿ. ಹಿಂದಿಯವ್ರವ್ರೆ ಎಲ್ಲ ಅವರೇ ಹೊಸವೇ. 3 ಹೀರೋಗಳು ಏನು ವಿಮಲ್ ತಿನ್ರಿ ಅಂತ ಹೇಳ್ತಾರಲ್ಲ, ಒಮ್ಮೆ ವಿಮಲ್ ತಿಂದಿಲ್ಲ ಅವರು. ಹಂಗೆ ತಿನ್ರಿ ಅಂತ ಸುಮ್ಮನೆ ಪೋಸ್ ಕೊಡಕ್ಕೆ ಒಬ್ರೊಬ್ರು ಎಷ್ಟು ತೊಗೊಂಡಾರ ಗೊತ್ತನು? ಇದು ನಿಮಗೇನು ಸಿಕ್ಕೈತಿ? 4 ರೂಪಾಯಿ ಸಿಕ್ಕೈತಾ ಹೋಗಲಿ. ಒಂದು ವಿಮಲ್ ಸುಮ್ಮನೆ ಪೋಸ್ ಕೊಟ್ಟವ್ರು ಒಬ್ರಿಗೆ ಅವಂಗೆ ಏನು ಸಿಕ್ತಂದ್ರೆ ಬಿಳಿ ಹಲ್ಲು ಹೋಗ್ಯಾವು, ಆರೆಂಜ್ ಹಲ್ಲು ಆಗ್ಯಾವ, ಇದು ಸಿಕ್ಕದು, ಮತ್ತೇನು ಸಿಕ್ಕಿಲ್ಲ. ಸುಮ್ಮನೆ ನಿಮಗೆ ತಿನ್ರಿ ಅಂತ ಹೇಳವಂಗ KSRTC ಹಿಂದೆ ಏನು ಸ್ಟಿಕ್ಕರ್ ಹಚ್ಚಾರಲ್ಲ, ಅದು ಎಷ್ಟಕ್ಕೆ ಕಾಂಟ್ರಾಕ್ಟ್ ಆಗ್ಯದ ಗೊತ್ತನು? ಕಾಂಟ್ರಾಕ್ಟ್ ಆಗಿದ್ದದು ಅಂದಾಜು, ನನಗೆ ಗೊತ್ತಿಲ್ಲ, ಅದು ನಾನಿನ್ನ ಚೆಕ್ ಮಾಡ್ಬೇಕು. ಹತ್ರ ರೊಕ್ಕ ತೊಗೊಂಡು ನಿಮಗೆ ವಿಮಲ್ ತಿನ್ರಿ ಅಂತ ಸ್ಟಿಕ್ಕರ್ ಹಚ್ಚಾರ. ನನಗೆ ಒಂದು ಮಾತು ಹೇಳ್ರವ, ಈಗ ನಾ ಹಗರು ಬಿಡಂಗಿಲ್ಲ ಸರಳ. 4 ದಿನ ಚಟ ಬಿಡಿಸೋ ನನ್ನ ಮಾತು ಕೇಳ್ತಿರೋ ಏನು? 365 ದಿನಾನೂ KSRTC ಬಸ್ಸಿಂದ ವಿಮಲ್ ನೋಡ್ತಿರಲ್ಲ, ಅದನ್ನು ನೋಡಿ ಹುಡುಗರು ಕಲಿತಾವೋ. 4 ದಿನ ನನ್ನ ನೋಡಿ ಹಬ್ಬ ಅಂದ್ರೆ ಇನ್ನು 1 ವಾರ ನನ್ನ ನೆನೆಸ್ತಾವೆ. ಮತ್ತು 1 ವಾರ ಆದ್ಮ್ಯಾಗ KSRTC ಬಸ್ ಮುಂದೆ ಬಂದಾಗ ಹುಡುಗರಿಗೆ ಕಾಣೋದು ಏನು? ವಿಮಲ್ ಸ್ಟಿಕ್ಕರೇ. ಮನಸ್ಸು ಸೆಳೆಯೋದಿಲ್ಲ ಅವಕ್ಕೆ,
ಸೆಳಿತೈತಿಲ್ಲ? ಅಷ್ಟೇ ಯಾಕವ, ಈಗ ನೋಡ್ರಿ ಎಳ್ನೀರು ಕುಡಿದ್ರೆ ಹೊಟ್ಟೆ ತಂಪಾಗತ್ತಂತ ಭಾಳ ಜನ ಹೇಳ್ತಾರೆ. ಎಲ್ಲರೂ ಎಳ್ನೀರು ಕುಡ್ರಿ ಅಂತ ಅಡ್ವರ್ಟೈಸ್ ಬರ್ತಾವನು. ನಿಮ್ಮ ಧಾರಾವಾಹಿ ಹಚ್ಚಿರ್ತೀರಿ, ಧಾರಾವಾಹಿ ನಡು ಎಂದರೆ ಎಳ್ನೀರು ಕುಡಿರಿ ಅಂತ ಅಡ್ವರ್ಟೈಸ್ ಒಂದೂ ಬರೋಂಗಿಲ್ಲ. ಆದ್ರೆ ಕೋಕೋ ಕೋಲಾ ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರೋಂಗಿಲ್ಲ, 7 ಅಪ್ ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರೋಂಗಿಲ್ಲ. ಅದು ಸ್ಟಿಂಗ್ ಬಂದದ ನೋಡು, ಸ್ಟಿಂಗ್. ಅವು ಕುಡಿದು ಟಿಂಗ್ ಹಾಕವು. ಸ್ಟಿಂಗ್ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತೊಗೋತಾರ. ಕೋಕೋ ಕೋಲಾ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತೊಗೋತಾರ. ಎಳ್ನೀರು ಕುಡೀರಿ ಅಂತ ಅಡ್ವರ್ಟೈಸ್ ಐತನೂ ಇಲ್ಲ, ಯಾಕೆ? ಚಲೋದು ಪ್ರಚಾರ ಯಾರೂ ಮಾಡಂಗಿಲ್ಲ, ಕೆಟ್ಟದ್ದ ಪ್ರಚಾರ ಮಾಡ್ತಾರೆ. ಚಲೋದು ಯಾರೂ ಪ್ರಚಾರ ಮಾಡಂಗಿಲ್ಲ. ಮಂದಿಗೆಲ್ಲ ಜೋ ದುನಿಯಾ ಮೇ ಹಮ್ ರೇತೆ ಹೇನಾ ಉಸ್ ಸಬ್ಕೋ ಚಾಹಿಯೇ ಪೈಸಾ. ಓಸು ಯಾವ್ಯಾವ ದೊಡ್ಡ ಅಂತದ ಎಲ್ಲದಕ್ಕೂ ರೊಕ್ಕ ಬೇಕು. ಕುಡಿಸೋಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯೋಂದು ಈಗ ಗುಡಿಸ್ಲಾಗ ಅದಾನ. ಕುಡಿಸೋಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯಾವ ಇನ್ನೂ ಗುಡಿಸಲ್ದಾಗ ಅದಾನ. ನಾ ಇವತ್ತು ಏನೇನು ಹೋಗಿನಿ ಎಲ್ಲ ಬಡವರೇ ಚಟ ಮಾಡೋರು. ತಗಡಿನ ಮನಿ ಅದ, ನೋವಾಗೋದಿಲ್ಲ. ಹೋಗೋದಕ್ಕೆ ನೀ ಚಟ ಬಿಡುವಪ್ಪ ಅನ್ನೋದಕ್ಕೆ ಹೆಂಡತಿ ಕಣ್ಣಾಗ ನೀರು ಬರ್ತೈತಿ. ಯಾಕೆ? ಬಡವರೇ ಚಟ ಮಾಡು. ಶ್ರೀಮಂತರು ಕುಡಿಸ್ತಾರೆ. ದೊಡ್ಡ ಮಂದಿ ಏನೈತಿ, ಅಂಗಡಿ ಏನೇನು ಹಾಕ್ಯಾರ ಅವ್ರು ಎಂದೂ ಕುಡಿಯೋಂಗಿಲ್ಲ. ನೀವು ನೋಡ್ರಿ ಅಂಗಡಿಯಾಗ ಕುಂತಿದ್ದು ಯಾವತ್ತೂ ಕುಡಿಯೋಂಗಿಲ್ಲ. ಆದ್ರೆ ನಿಮ್ಮನ್ನು ಕುಡಿಸಿ ಬಡವರನ್ನಾಗಿ ಮಾಡ್ಯಾರ. ಕುಡಿಯಾವ BMW ಗಾಡ್ಯಾಗ ಅಡ್ಡಾಡನ, ಕುಡ್ದಾವ ಇವ್ ತಗಡಿನ KSRTCನೇ ಗತಿ ಇವಂಗ, ಬಿಟ್ರೆ ಬೇರೆ ನಡೆಯಂಗಿಲ್ಲ. ನೀವು ಬೇಕಿದ್ರೆ ನೋಡ್ರಿ, ಅಡ್ವರ್ಟೈಸ್ ಮಾಡ್ತಾರಲ್ಲ ದೊಡ್ಡ ಮಂದೆಲ್ಲ, ಅವರು ತಿಂಗ್ಳಕ್ಕೊಮ್ಮೆ ಹೊಸ ಗಾಡಿ ತಂದಾರ. ಅವ್ರು ನನಗೆ ರೋಲ್ ಮಾಡಾರ. ಅವ ನನ್ನ ಹೀರೋ ಅನ್ಕೊಂಡ, ಅವ ಇನ್ನೂ 10 ವರ್ಷ ಗಾಡಿ ಗಾಡ್ಯಾಗ ಅಡ್ಡಾಡಕತ್ತಾನ. ಯಾರು ದೊಡ್ಡವರು ಯಾರು ಸಣ್ಣವರು ಹೇಳ್ಕೊಂತ ಹೋದ್ನಿ ಅಂದ್ರೆ ತಿಳ್ಕೊಬೇಡ್ರಿ. ಇದ್ರ ಬಗ್ಗೆ ಕಂಡಾಪಟ್ಟಿ ಐತಿ. ನಮಗೆ ನೋವಾಗುತ್ತೆ, ದಿವಸ ನೋಡ್ತೀವಲ್ಲ ನಮಗೆ ನೋವಾಗುತ್ತೆ. ಅಂಥವ್ರನ್ನ ಮತ್ತೆ ಎದಿ ಮ್ಯಾಗ ಟ್ಯಾಟು ಹಾಕ್ಸ್ಕೊಳ್ಳೋದು, ಅಂಥವ್ರನ್ನ ಹೀರೋ ಅಂತ ಅವ್ನು ಕಟ್ಔಟ್ ಮಾಡಿ ಹಾಲು ಹಾಕೋದು, ಅಂಥವ್ರೇ ದೊಡ್ಡವರು ಅಂತ ಮೆರೆಸ್ರಿ. ನಿಮ್ಮ ಅಭಿಮಾನಕ್ಕೆ ನಾ ಇಲ್ಲ ಅನ್ನಕತ್ತಿಲ್ಲ. ನನ್ನ ಹುಡುಗರಿಗೆಲ್ಲ ಅಭಿಮಾನ ಐತಲ್ಲ, ಭಾಳ ಖುಷಿ, ಇಲ್ಲ ಅನ್ನಕತ್ತಿಲ್ಲ. ಎಂಥವ್ರನ್ನ ಅಭಿಮಾನಿಗಳಾಗ್ರಿ, ಎಂಥವ್ರನ್ನ ಇನ್ಸ್ಪಿರೇಷನ್ನಾಗಿ ತೊಗೋರಿ. ಅಂದ್ರೆ ನಿಮ್ಮ ಅವ್ವ ಅಪ್ಪನ ದಿವಸ ಪೂಜೆ ಮಾಡುವಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತೊಗೋರಿ. ಚಟ ಮಾಡಬೇಡ್ರಿ, ಒಂದಿಷ್ಟು ಚಲೋ ಬದುಕ್ರಿ ಅಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತೊಗೋರಿ. ಇಲ್ಲೇ ಹಾಳಾಗಕತ್ತೈತವ ನಮ್ಮ ಬದುಕು, ಇಲ್ಲೇ ಹಾಳಾಗಕತ್ತೈತಿ. ಅಷ್ಟೆಲ್ಲ ಕೆಟ್ಟದು ಮಾಡ್ರಿ ಅಂತ ಹೇಳೋರೆಲ್ಲ ಆರಾಮದಾರ, ನಾವೆಲ್ಲ ತಿಂದ ಹಾಳಾಗಕತ್ತೀವಲ್ಲ. ಇದು ಬಿಡಿಸ್ಬೇಕು ಅಂತ ಚಟಯಾತ್ರೆ ಮಾಡಿದ್ದಷ್ಟೆ. ಏನು ಕುಡಿಯೋದು? ಅವ ಇವತ್ತು ಒಬ್ಬ ಮನೆಗೆ ಹೋಗಿ ನಾವು ಸ್ವಚ್ಛ ಹೇಳ್ಬಿಟ್ಟ, ಅಜ್ಜಾರ ನಿಮ್ಮನ್ನು ಬಿಡ್ತೀನಿ ಖರೆ, ಕುಡಿಯೋದು ಬಿಡಂಗೆ ಆಗಂಗಿಲ್ಲ ನನಗೆ. ಸ್ವಚ್ಛ ಹೇಳ್ದವ ಎಣ್ಣ, ಯಪ್ಪ ಹೆಸರು ಹಬ್ಬ ಬಿಡು, ಗಪ್ಪ ಅಂದ್ರು ಅಮ್ಮರ ಹೆಸರು ಹಬ್ಬ. ಅಜ್ಜಾರ ಬಿಡಂಗಿಲ್ಲ, ನಿಮ್ಮನ್ನು ಬಿಡ್ತೀನಿ ಬೇಕಾದ್ರೆ ನಡಿ ನೀವು, ನಾ ಕುಡಿಯೋದು ಬಿಡಂಗಿಲ್ಲ ಅಂದ. ಏನು ಮಾಡ್ಯೋದು ನಿನಗಂದ್ರೆ ಕಾಲು ನೋವಾಗುತ್ತೆ ಅದಕ್ಕೆ ಕುಡಿತೀನಿ. ಅಲ್ಲಿ ಯಾವ ಡಾಕ್ಟ್ರ್ ಹೇಳಿರ್ಬೇಕು ಕಾಲು ನೋವಾದ್ರೆ ಕುಡೀರಿ ಅಂತ ಬೇ. ನಿಮಗೂ ಕಾಲು ನೋವಾದ್ರೆ ಮತ್ತೆ ನೀವು ಚಾಲೂ ಮಾಡಿರಂತೆ. ಅವ ಅಂದಿದ್ದು ನನಗೆ, ಕಾಲು ನೋವಾದ್ರೆ ಕುಡಿತೀನಿ ರೀ ಅಜ್ಜಾರ ಅಂದ. ನನಗಿನ ನಿನ್ನೊಬ್ಬ ಮಠಕ್ಕೆ ಬಂದಾನೆವ್ವ, ಕೈ ಮುಗಿದ್ನವನಿಗೆ ನಾನು. ಅವ ಅಂತಾನ ಕುಡಿಯೋದು ಬಿಡ್ತೀನಿ ಅಂತ ಬಂದಾನ, ಬಂದಾನ ಹೇಳಕ್ಕೆ. ಕಣ್ಣು ಕೆಂಪಾಗ್ಯವು, ಕಂಡಾಪಟ್ಟಿ ವಾಸನೆ ಬರಾಕತ್ತೈತಿ. ಹೆಂಡತಿ ನೆಸಿನಾಗ 6ಕ್ಕೆ ಬಂದು ಕುಂತಾಳು. ನಿಮ್ಮ ಊರಿಗೆ ಬಂದಿದ್ದನಾಕಿ ಅವಾಗ ಮಠಕ್ಕೆ ಬಂದಾಳು. ಸಣ್ಣ ಮಗ 10ನೇ ಓದಾಕತ್ತೈತಿ, 9th 98 ಮಾಡ್ಯಾನ. 10th ಒಳಗೆ ಫೀಸ್ ತುಂಬಬೇಕಂತಾನ, ರೊಕ್ಕಿಲ್ಲ. ದಿವಸ ಗಂಡ ಮತ್ತೆ ಏನು ಕೆಲಸ ಮಾಡ್ತಾನಂದ್ರೆ ಗುಡಿ ಪೂಜೆ ಮಾಡ್ತಿದ್ನಂತವ ಬೀಳಿಗೆ ಹತ್ರ. ಅವ ಎಷ್ಟು ಚಂದ ಹೇಳ್ಬೇಕು ನಾನು ಕತಿ. ಮಗ್ಳು ಕುಂತಾನ, ಮಸ್ತ್ ಬಂದು ಕುಂತ. ಅವ ಹೇಳ್ದ, ಅಜ್ಜರ ನೀವ ನನಗೆ ಕಲಿಸಿರಿ ಕುಡಿಯೋದು ಅಂದವ, ನೀವ ಕಲಿಸಿರಿ ನನಗೆ ಕುಡಿಸೋದು ಅಂದ. ಏನು ಹೇಳಿ ಅವ್ವ, ನಾವು ಶಿಟ್ಟು ಮಾಡೋಕ್ಕೆ ಬರಂಗಿಲ್ಲ. ನಿಮ್ಗೆ ಹೇಳ್ತೀನಿ, ಯಾವ ಸನ್ಯಾಸಿಗಳಿಗೂ ಅಷ್ಟು ಜಲ್ದಿ ಕೋಪ ಬರಂಗಿಲ್ಲ. ಸತ್ಯ ಹೇಳ್ತೀನವ, ಒಟ್ಟ ಸಿಟ್ಟು ಬರಂಗಿಲ್ಲ. ಕರ್ರೆ ಹೇಳ್ತೀನಿ, ಒಮ್ಮೆ ಸಿಟ್ಟು ಬಂತು ಅಂದರೆ ಅದು ಕೋಪ ಇರಂಗಿಲ್ಲ ಅವ್ರಿಗೆ, ಒಟ್ಟ ಕೋಪ ಇರಂಗಿಲ್ಲ. ಆದ್ರೆ ಅದು ತಡೆ ಹಿಡ್ಕೊಂಡಿರ್ತಾರೆ 2 ವರ್ಷ 3 ವರ್ಷ 4 ವರ್ಷ. ಒಮ್ಮೆ ಸನ್ಯಾಸಿಯ ಕೋಪ ಇಡೀ ಊರನ್ನೇ ಸುಡಬಲ್ಲದು. ಅಜ್ಜರ್ಗೆ ಅದಕ್ಕೆ ಸಾಕ್ಷಿ ಅದಾರ. ವಿರಕ್ತ ಅಜ್ಜರು ಒಮ್ಮೆ ಸಿಟ್ಟಾಗಿದ್ದಕ್ಕೆ ಅಂದವ್ರ ಮನಿನೇ ದಗದಗ ಉರಿದಿತ್ತು, ನೆನಪಿರಲಿ. ಅದು ಅಷ್ಟು ಡೇಂಜರ್. ಅವನು ಗಪ್ಪ ಕುಂತಿದ್ದೆ, ಅವ ಚಾಲೂ ಮಾಡ್ದ, ಅಜ್ಜಾರ ನೀವ ಕಲಿಸಿರಿ ಅಂದ. ಯವ್ವ ಎಲ್ಲ ಮಂದಿ ಕುಂತಿದ್ವಿ, ಏನು ಮಾಡಲಿ ನಾನು ಗಪ್ಪಿದ್ದಾನ, ಏನೂ ಮಾತಾಡಲಿಲ್ಲ ಅವನಿಗೆ. ಆಯ್ತಪ್ಪ ಏನು ಮಾಡ್ತೀನಿ ನೀನು? ಅವ ಅಂದ, ಗುಡಿ ಹಿಂಗೆ ಪೂಜೆ ಮಾಡ್ತೀನಿ. ಹೌದಾ, ಮತ್ತು ಗುಡಿ ಪೂಜೆ ಮಾಡ್ತೀಯಲ್ಲಪ್ಪ, ಇದೆಲ್ಲ ಕುಡಿಯೋದು ತಪ್ಪಲ್ಲ ಅಂದೆ ನಾನು. ಅವ ಅಂದ, ನಮಗೆ ತೀರ್ಥ ಅಂತ ಬರೋದೇ ಅದು ರೀ ಅಂದವ. ನಮ್ಮ ಮಠಕ್ಕೆ ತೀರ್ಥ ಅಂತ ಬರೋದೇ ಅದು ಅಂತ ಅಲ್ಲ, ದಾರುನ ತೀರ್ಥ ತೊಗೊಂಡು ಬರುವ ಹಂಗೆ ಹೇಳು ಮಠ ಅದಾವ. ಗಾಬರಿ ಅದೇ ನಾನು. ನಮಗೆ ತೀರ್ಥ ಅಂತ ಬರೋದೇ ಅದು ಅಂದ. ಅವ್ರು ಮಕ್ಕಳು ಸುಳ್ಳು ಹೇಳಂಗಿಲ್ಲ, ವಯಸ್ಸಾದವ ಸುಳ್ಳು ಹೇಳ್ತಾವು, ಮಕ್ಕಳು ಒಟ್ಟ ಸುಳ್ಳು ಹೇಳಂಗಿಲ್ಲ. ಅದು ಮಗ ಕುಂತಿತ್ತಲ್ಲ 10th, ಅದು ನೆಸಿನಾಗ 6ಕ್ಕೆ ಬಂದಿತ್ತು. ಅದಕ್ಕೆ ಕೇಳ್ದೆ ನಾನು, ಅಲ್ಲೋ ಖರೆಗೋ ನಿಮ್ಮ ಅಪ್ಪ ಏನು ಗುಡಿಗೆ ಹೊಕ್ಕನಲ್ಲ, ಅಲ್ಲಿ ತೀರ್ಥ ಅಂತ ಎಣ್ಣೆ ಬರ್ತೈತೆ ಕೇಳಿದೆ. ಅವ ಏನಂದ, ಅಜ್ಜರ ಇವನ ರೂಢಿ ಮಾಡ್ಯಾನ್ರಿ, ಅದು ರೂಢಿ ಇರಲಿಲ್ಲ ಅಂತದು ಮಗ.
ಇವ ರೂಢಿ ಮಾಡ್ಯಾನ್ರಿ. ದಿವಸ ಎಲ್ಲರೂ ಸಕ್ರೆ ತೊಗೊಂಬರ್ತಿದ್ರು, ಪುಟಾಣಿ ತೊಗೊಂಬರ್ತಿದ್ದು. ಇವ ಹೋಗೋದಕ್ಕೆ ದೇವರು ಎಣ್ಣೆ ಕೇಳಾಕತ್ತೈತಂತ ಹೇಳಿ ಹೇಳಿ ಇವ ರೂಢಿ ಮಾಡ್ಯಾನ್ರಿ. ದೇವ್ರ ಹೆಸರು ಮ್ಯಾಗ ಇವನ ಕುಡ್ದಾನ್ರಿ ಅಂತದು ಹುಡುಗ. ಮಕ್ಕಳು ಸುಳ್ಳು ಹೇಳಂಗಿಲ್ಲ ಒಟ್ಟು. ಮತ್ತು ನೀ ಬಿಡ್ತೀಯೋ ಇಲ್ಲೋ ಅಂದೆ ನಾನು. ಅವ ಕುಡ್ದಾನ ಬಿಡ್ತೀನಂತ ಹೇಳಿ ಕುಡ್ದು ನಿಷೇಧಾಗ ಹೇಳಿನ ತಗೋ ಮುಟ್ಟಿನ ತಗೋ ಮತ್ತು ನಾಳೆ ಹಾಕೊಂಬಂದಂದ್ರೆ ನನಗತಿ ಏನಾಗಬೇಕು? ಏನು ಕುಡ್ದು ಏನು ಮಾಡೈತಿ ಹೇಳಿ ನೋಡೋಣ. ನಮಗೆ ಒಂದು ಅರ್ಥ ಆಗವಲ್ತು. ಯಾಕೆ ಕುಡಿಬೇಕು? ಕುಡಿಯೋದ್ರಿಂದ ಕರಳು ಹಾಳಾಗ್ಯಾವ, ಮನೆ ಹಾಳಾಗ್ಯದ, ಸಂಸಾರ ಹಾಳಾಗ್ಯದ. ತನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಾಳ, ಆಡಿ ಬೆಳಗಿದ ಮನೆ ಬಿಟ್ಟು ಬಂದಾಳ ಇವನು ನಂಬಿ. ಅವು ನೆನಪಾದಾಗ ಹೊಳ್ಳಿ ತವ್ರ ಮನೆಗೆ ಹೋಗೋಕ್ಕಾಗಂಗಿಲ್ಲ. ಗಂಡ ನನ್ನ ಸರ್ವಸ್ವ ಅಂತ ಗಂಡನ ಮನೆಗೆ ಬಂದ್ರೆ ಇವ ದಿವಸ ಕುಡಿದು ಬಂದ್ರೆ ಆಕೆ ಯಾರ ಮುಂದೆ ಹೇಳ್ಕೊತಾಳ ಹೇಳಿ? ನೋವಾದ್ರೆ ಯಾರ ಮುಂದೆ ಹೇಳ್ಕೊತಾಳ? ತವ್ರ ಮನೆಗೆ ಫೋನ್ ಹಚ್ಬೇಕಂತಾಳ. ಫೋನ್ ಹಚ್ಚಿ ಎಲ್ಲಿ ಕಂಪ್ಲೇಂಟ್ ಹೇಳ್ತಾನೆ ಬಾ ಅಂತ ಕುಡಿದು ಬಂದು ಹೊಡಿತಾನೆ ಬಾ ಅಂತ ಎಷ್ಟೋ ತಾಯಂದಿರು ಅಂಜಿ ಬದುಕಾಕತ್ತಾರ. ಎಷ್ಟು ಮಂದಿ ನೋಡಿಲ್ಲ ನಾನು. ಎಷ್ಟೋ ತಾಯಂದಿರು ಈಗ 5-6 ಹಳ್ಳಿ ಮುಗಿಸಿನಿ ಅಂಜ್ತಾವು ಯವ್ವ ಹೇಳಾಕ. ಇವ ಕುಡಿತಾನೆ ನೋಡ್ರಿ ಅಂತ ಹೇಳಾಕ ಅಂಜ್ತಾವು. ಯಾಕೆ? ನಾ ಹೋದ ಮ್ಯಾಗ ಮತ್ತೆ ಕುಡಿದು ಬಂದು ಹೊಡಿತಾನೆ ಬಾ ಅಂತ. ಎದಕ್ಕೆ ಹೊಡಿಸ್ಕೋಬೇಕು? ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ. ಜಯ ಪರತರ ಶಿವಲಿಂಗ, ಜಯ ಪರತರ ಶಿವಲಿಂಗ, ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ, ಜಯ ಮಂಗಲ ಚಿಲ್ಲಿಂಗ. ಕರದೀಪಾಲಿಪಲಿಂಗ ವರಬಿಂದು ಘೃಣಿಲಿಂಗ, ಕರದೀಪಾಲಿಪಲಿಂಗ ವರಬಿಂದು ಘೃಣಿಲಿಂಗ. ಸುರಚರ ಶಿವರುಚಿಲಿಂಗ, ಸುರಚರ ಶಿವರುಚಿಲಿಂಗ, ಜಯಲಿಂಗ 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 ಜಯ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಅದು ವಿವೇಕಾನಂದರ ಮಾತು ಮಾತ್ರ. ಇದುವರೆಗೂ ಯಾರ್ದು ಆಗಲಿಲ್ಲ, ಮುಂದೆ ಯಾರ್ದಾದ್ರೂ ಆಗಬಹುದು ಅಂತ ನನಗಂತೂ ಗೊತ್ತಿಲ್ಲ. ಆದರೂ ಆಗ್ಬೋದೇನೋ. ಆದರೆ ವಿವೇಕಾನಂದರು ಆ ಥರದೊಂದು ಅದ್ಭುತವನ್ನು ಮಾಡಿದ್ರು. ಮಿತ್ರ, ವಿವೇಕಾನಂದರು ಚಿಕಾಗೋದಲ್ಲಿ ಏನು ಮಾಡಿದ್ರು, ಏನು ಮಾತನಾಡಿದ್ರು, ಹಿಂದೂ ಧರ್ಮವನ್ನು ಹೇಗೆ ಪ್ರೆಸೆಂಟ್ ಮಾಡಿದ್ರು ಎಲ್ಲವೂ ಆಯ್ತಲ್ಲ. ಸ್ವಾಮಿ ವಿವೇಕಾನಂದರು ವಾಪಸ್ ಭಾರತಕ್ಕೆ ಬರಬೇಕಾದಾಗ ಎರಡು ಡಿವೈಡ್ ಮಾಡಿ ನೋಡ್ಬೇಕು ನೀವು. ಮೊದಲನೇದು ವಿವೇಕಾನಂದರು ಇಲ್ಲಿಂದ ಚಿಕಾಗೋ ಹೋಗಿದ್ದು, ಎರಡನೇದು ಚಿಕಾಗೋದಿಂದ ವಾಪಸ್ ಭಾರತಕ್ಕೆ ಬಂದ್ಮೇಲೆ ವಿವೇಕಾನಂದರು ಕಂಡು ಬಂದ ಪರಿವರ್ತನೆಗಳು ಅಂತ. ಮೊದಲನೇದು ಇಲ್ಲಿಂದ ಹೋಗಬೇಕಾದಾಗ ವಿವೇಕಾನಂದರು ಹೀನ ದೀನ ಕೃಪಣರಾಗಿ ಹೋಗಲಿಲ್ಲ. ವಿವೇಕಾನಂದರಿಗೆ ಯಾರೋ ಕೇಳಿದ್ರು, ಯಾಕೆ ಚಿಕಾಗೋಗೆ ಹೋಗ್ಬೇಕು ನೀವು ಅಂದ್ರೆ, ನನ್ನ ದೇಶದ ಶ್ರೇಷ್ಠ ಧರ್ಮವನ್ನು ಅವ್ರಿಗೆ ಕೊಡಬೇಕು, ಅವ್ರ ಹತ್ರ ಸಂಪತ್ತಿದೆಯಲ್ಲ ಅದನ್ನು ತಗೊಂಡು ಬಂದು ನನ್ನ ಬಡವರ ಉದ್ಧಾರ ಮಾಡಬೇಕು ಅಂತ ತಗೊಳ್ಲಿಕ್ಕೆಲ್ಲ ಹೋಗೋದು, ನಾನು ಕೊಡ್ಲಿಕ್ಕೆ ಹೋಗೋದು. ಅವರಿಗೆ ಆ ಶ್ರೇಷ್ಠ ಧರ್ಮದ ಪರಿಕಲ್ಪನೆಯೇ ಇಲ್ಲ. ನಾನು ಅದನ್ನು ಕೊಡ್ತೀನಿ, ಅವ್ರ ಹತ್ರ ಇರುವಂತ ಸಂಪತ್ತನ್ನ, ಲೌಕಿಕ ಸಂಪತ್ತನ್ನ ತೆಗೆದುಕೊಂಡು ಬರ್ತೀನಿ ಎನ್ನುವಂತ ಆ ಕಾನ್ಫಿಡೆನ್ಸ್ ನೊಂದಿಗೆ ಅಲ್ಲಿಗೆ ಹೋಗಿರುವಂತ ಹೊತ್ತಿನಲ್ಲಿ ವಿವೇಕಾನಂದರ ಚಿಂತನೆಗಳನ್ನ ಮೈಗೂಡಿಸ್ಕೊಂಡು ನಡಿಬೇಕಾಗಿದೆ. ತುಂಬಾ ಜನ ತರುಣರು ನಾವಿದ್ದೀವಿ. ನಾವು ವಿವೇಕಾನಂದರ ಆದರ್ಶದ ಆ ಭಾವನೆಯನ್ನು ನಮ್ಮೊಳಗೆ ತುಂಬಿಕೊಳ್ಳೋಣ. ತ್ಯಾಗ ಮತ್ತು ಸೇವೆಯ ಕಲ್ಪನೆ ಏನು ಕೊಟ್ಟರು ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕರೆ ಕೊಡ್ತೀನಿ, ಕಳಕಳಿಯಿಂದ ಕೇಳ್ಕೊಳ್ತೀನಿ. ಜೀವನದಲ್ಲಿ ಸೇವಾ ಮಾರ್ಗವನ್ನು ಒಂದು ಶ್ರೇಷ್ಠ ಮಾರ್ಗವಾಗಿ ಬಯಸ್ಕೊಂಡು ನಡೆಯೋದಕ್ಕೆ ಶುರು ಮಾಡಿ. ನೀವು ಮಾಡುವ ಎಲ್ಲ ಕೆಲಸ ಹಾಗೆ ಇರಲಿ, ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಪೊಲೀಸ್ ಆಗಿ, IAS ಆಗಿ, ಏನಾದರೂ ಆಗಿ, ಆದರೆ ಜೀವನದ ಒಂದು ದೊಡ್ಡ ಭಾಗ ಸೇವೆಗೆ ಅಂತ ಮೀಸಲಾಗಿಡಬೇಕು. ಭಾಳ ಖುಷಿ ಅಂದರೆ ಫೇಸ್ಬುಕ್ಕು ವಾಟ್ಸಪ್ ಬಂದ ಮೇಲೆ ಸೇವೆ ಮಾಡೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕೆಂದರೆ ಸೇವೆ ಮಾಡ್ತಾ ಮಾಡ್ತಾ ಫೋಟೋ ತೆಕ್ಕೊಂಡ್ರೆ ಅದನ್ನು ವಾಟ್ಸಪ್ ಡಿ ಪಿ ಮಾಡ್ಬೋದು ಅನ್ನೋಂಥ ವಿಶ್ವಾಸ ಅವರಿಗಿದೆ ಅನ್ನೋ ಕಾರಣಕ್ಕೆ. ನಾನು ನೋಡಿದ್ದೀನಿ ಎಷ್ಟು ಜನ ಈ ಫ್ಲಡ್ಸ್ ಆಕ್ಟಿವಿಟಿಗೆ ಸೇವೆ ಮಾಡಲಿಕ್ಕೆ ಅಂತ ಬಂದರು. ಭಾಳ ಸಂತೋಷ ನನಗೆ. ಫೈನ್, ವಾಟ್ಸಪ್ಗೆ DP ಹಾಕ್ಕೊಳ್ಳಿಕ್ಕಾದರೂ ಸೇವೆ ಮಾಡಲಿಕ್ಕೆ ಶುರು ಮಾಡಿ. ಆಮೇಲೆ ವಾಟ್ಸಪ್ಪು ಬೇಡ, ಏನು ಬೇಡ, ಸೇವೆಯಲ್ಲಿರುವಂಥ ಆನಂದ ವಾಟ್ಸಪ್ನ ಲೈಕ್ಗಳಲ್ಲೂ ಇಲ್ಲ ಅಂತ ನಿಮ್ಗೆ ಆಮೇಲೆ ಅರ್ಥ ಆಗುತ್ತಲ್ಲ. ಅದಕ್ಕೋಸ್ಕರ ಒಂದು 4 ಹೆಜ್ಜೆ ಮುಂದೆ ಇಟ್ಟು ಬಂದರೂ ಪರವಾಗಿಲ್ಲ, ಒಂದು 4 ಜನರ, ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಯಾರು ನಿಮ್ಮ ಮನೆಯ ಪಕ್ಕದಲ್ಲೇ ಒಬ್ಬ ಅನಕ್ಷರಸ್ಥನಿದ್ದು ನೀವು ಚೆನ್ನಾಗಿ ಓದ್ತಾ ಇದ್ರೆ ಐ ಕಾಲ್ ಯು ಅ ಟ್ರೈಟರ್ ಅಂತಾರೆ ಸ್ವಾಮೀಜಿ. ನಿಮಗೆಲ್ಲ ಎಜುಕೇಷನ್ ಸಿಕ್ಕಿದೆ, ಬೇಕಾದ್ದೆಲ್ಲವೂ ಸಿಕ್ಕಿದೆ, ಮನೆ ಪಕ್ಕದಲ್ಲಿ ಎಜುಕೇಷನ್ ಇಲ್ಲದೆ ಇರೋನಿಗೆ ಒಂದು 4 ಅಕ್ಷರ ಕಲಿಸ್ಲಿಕ್ಕಾಗಲಿಲ್ವಾ?
ನೀವು ಚೆನ್ನಾಗಿ ಊಟ ಮಾಡಿಕೊಂಡು ನಿಮ್ಮ ಮನೆ ಪಕ್ಕದಲ್ಲಿದ್ದವನು ಹಸ್ಕೊಂಡು ಸಾಯ್ತಾನೆ ಅಂತಂದ್ರೆ ನೀವು ಮಹಾದ್ರೋಹಿಗಳು ಅಂತ ಸ್ವಾಮಿ ವಿವೇಕಾನಂದರು ನಮ್ಮನ್ನೆಲ್ಲ ಬೈತಾರೆ. ಹಿಂಗಿರುವಾಗ ನಾವು ಸ್ವಾಮಿ ವಿವೇಕಾನಂದರ ಆ ಚಿಂತನೆಯನ್ನು ಬಳಸ್ಕೊಂಡು ಮನುಕುಲದ ಒಳಿತಿಗೋಸ್ಕರ ದುಡಿಬೇಕು ಅಂತ ಸ್ವಾಮೀಜಿನೇ ಉತ್ತರ ಕೊಡ್ತಾರೆ. ಇದಕ್ಕೆ ಬಹಳ ಚೆನ್ನಾಗಿದೆ. ಬಹಳ ಜನರ ಪ್ರಶ್ನೆ ಇದೆ, ನಾವು ಮೊದಲು ಬೇರೆಯವ್ರದ್ದನ್ನು ನೋಡ್ಬೇಕೋ ನಮ್ದನ್ನೇ ನೋಡ್ಕೋಬೇಕೋ ಸರ್? ನಮ್ದನ್ನು ಸರಿ ಮಾಡ್ಕೊಂಡ್ಮೇಲೆ ಬೇರೆಯವರದ್ದಲ್ಲ. ಸ್ವಾಮೀಜಿ ಹೇಳ್ತಾರೆ, ಅಖಂಡವಾಗಿರುವಂತ ಅಗಾಧವಾಗಿರುವಂತ ಸಮಸ್ಯೆಯೊಂದಿಗೆ ಯಾವತ್ತು ನೀವು ಒಂದಾಗ್ಲಿಕ್ಕೆ ಹೋಗ್ತಿರೋ ಅವತ್ತು ನಿಮ್ಮ ಸಮಸ್ಯೆ ಸಹಜವಾಗಿ ಸಾಲ್ವ್ ಆಗ್ಬಿಡತ್ತೆ. ಹೀಗಾಗಿ ಇತರರ ಕಣ್ಣೀರು ಒರೆಸುವ ದಾರಿಯಲ್ಲಿ ನಾವು ಯಾವಾಗ ನಡಿಲಿಕ್ಕೆ ಶುರು ಮಾಡ್ತೀವೋ ಆಗ ಹೊಸ ಭಾರತ ನಿರ್ಮಾಣ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಅಂಥ ಭಾರತದ ನಿರ್ಮಾಣಕ್ಕೆ ಅಡಿಪಾಯ ಹಾಕಿಕೊಟ್ಟಿದ್ರು. ಇವತ್ತು ಆ ಭಾರತ ಮೈ ದಳಿತಾ ಇದೆ, ಕಣ್ಣೆದುರಿಗೆ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ವಿಶ್ವಗುರುತ್ವದ ಪಥದಲ್ಲಿ ನಮ್ಮ ಭಾರತ ಪ್ರಬಲವಾಗಿ ಹೆಜ್ಜೆ ಹಾಕುವಂತ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆಲ್ಲವೂ ಮೂಲ ಸ್ರೋತವಾದ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಾವೆಲ್ಲರೂ ಸದಾಕಾಲ ಋಣಿಯಾಗಿರಬೇಕು ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಮೈಸೂರು ರಾಮಕೃಷ್ಣ ಮಠದವರಿಗೆ ನಾನು ಅತ್ಯಂತ ಭಕ್ತಿ